La 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 la. ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ, ನಮ್ಮ ಬೆಂಗಳೂರು ಅಂತ ಹೇಳ್ತಾ ನಿಮಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು ಫೆಬ್ರವರಿ 22, 2026. ಆಲ್ರೆಡಿ ಫೆಬ್ರವರಿ ತಿಂಗಳು ಕೂಡ ಮುಗ್ತಾ ಬಂತು. ಇನ್ನು ನೆಕ್ಸ್ಟ್ ವೀಕಲ್ಲಿ ನಾವು ಮಾರ್ಚಲ್ಲಿ ಕಾಲಿಡ್ತೀವಿ. ಸೊ ಈಗ ಡ್ಯಾಲಸ್ನಲ್ಲಿ ಬೆಳಗಿನ ಜಾವ 8 ಗಂಟೆ ಆಗಿದೆ, ನಮ್ಮ ಇಂಡಿಯಾದಲ್ಲಿ 7:30 ಸಾಯಂಕಾಲದ್ದು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿರ್ತೇವೆ, ನಾವು ಪೋಸ್ಟರ್ನಲ್ಲಿ ಆಯಿತು ಅಥವಾ ಯೂಟ್ಯೂಬ್ ಲಿಂಕಲ್ಲಿ ಕೂಡ. ಸೊ ಆದರೆ ಇನ್ನೂ ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವರ ಈ ವ್ಯವಸಾಯ, ಅವರು ಏನು ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಒಂದು ಸಣ್ಣ ನಮ್ಮ ಒಂದು ಇನ್ವೊಕೇಶನ್ ಸಾಂಗ್ ಇರುತ್ತೆ, ಪರಮಾತ್ಮನ ನೆನೆಸ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡ್ತೀವಿ. ಸೊ ಇವತ್ತು ಕೂಡ ಆ ಪರಮಾತ್ಮನ ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ, ಬನ್ನಿ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ. ರಾಜೀವ್ ಕುಲಕರ್ಣಿಯಿಂದ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಫೆಬ್ರವರಿ 22ನೇ ತಾರೀಕು 2026ನೇ ಇಸವಿ. ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಯಾಕಂದರೆ ಆ ಗೆಸ್ಟ್ ಕೂಡ ತುಂಬ ವಿಶೇಷ ಅವರೇ. ಆ್ಯಂಡ್ ಅನದರ್ ಥಿಂಗ್ ಈಸ್, ಅವರು VBF ಅಂತ ಒಂದು ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, ವಿಪ್ರ ಬಿಸ್ನೆಸ್ ಫೋರಮ್, ಅದರಲ್ಲಿ ಸದಸ್ಯ ಅವರು. ಹಾಗೆಯೇ ಅವರ ಆ್ಯಕ್ಟಿವಿಟಿ ಬಗ್ಗೆನೂ ಹೇಳ್ತೀನಿ.
ಆದರೆ ಫಸ್ಟ್ ಆಫ್ ಆಲ್ ನಾನು ಸಪೋರ್ಟರ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಈ ಸಪೋರ್ಟರ್ಸ್ ಅಂದರೆ ನೀವೇ ನಮ್ಮ ಆಡಿಯನ್ಸ್. ಯಾಕಂದರೆ ಈ ಕಾರ್ಯಕ್ರಮ ನೋಡ್ತೀರಾ, ಈ ಕಾರ್ಯಕ್ರಮದ ನಮ್ಮ ಯೂಟ್ಯೂಬ್ ಚಾನಲನ್ನು ಹಂಚ್ಕೊಳ್ತೀರಾ ಎಲ್ಲರ ಹತ್ರ. ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗುವ ಹಾಗೆ ನೀವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀರಾ. ಅದಕ್ಕೂ ತುಂಬ 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 ಧನ್ಯವಾದಗಳು ಅಂತ ಹೇಳ್ತೀನಿ. ಹಾಗೆಯೇ ನಮ್ಮ ಸಂದೀಪ್ ಸದಾನಂದಪ್ಪ ನಮ್ಮ ಬೆಂಗಳೂರಿನಲ್ಲಿ ಇದ್ದು ಟೆಕ್ನಿಕಲಿ ಅವ್ರು ಸಪೋರ್ಟ್ ಮಾಡ್ತಾರೆ ನಮಗೆ ಯಾವಾಗಲೂ. ಸಂದೀಪ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ನಿಮಗೆ ಯಾವುದೇ ಒಂದು ಆಡಿಯೋ ವಿಜುವಲ್ ರಿಕ್ವೈರ್ಮೆಂಟ್ ಇದ್ದರೆ, ಬೆಂಗಳೂರಲ್ಲಿ ಏನೋ ದೊಡ್ಡ ಇವೆಂಟ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಹೀ ಈಸ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು ಬೆಂಗಳೂರಲ್ಲಿ. ಆ್ಯಂಡ್ ಹಿ ವಿಲ್ ವರ್ಕ್ ವಿತ್ ಯು ವೆರಿ ನೈಸ್ಲಿ, ವೆರಿ ಫ್ರೆಂಡ್ಲಿ ಇಂಡಿವಿಜುವಲ್. ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮ ಪ್ರಿಯಾ ಆ್ಯಂಡ್ ಇತಿ ದೇ ಸರ್ವ್ ದ ಕಸ್ಟಮರ್ಸ್ ಥ್ರೂ ಎಕ್ಸಿಬಿಷನ್ಸ್, ಕ್ಯೂರೇಟೆಡ್ ಶೋಕೇಸಸ್ ಆ್ಯಂಡ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಅಂತೆ. ಸೊ ಆ ಪ್ರಿಯಾ ಆ್ಯಂಡ್ ಇತಿ ಅಂದರೆ ಏನು, ಆ ಕಂಪನಿ ಬಗ್ಗೆ, ಅದು ಹೇಗೆ ಶುರುವಾಯಿತು, ಅದರ ನಡ್ಸ್ಕೊಂಡು ಬರ್ತಾ ಇರೋ ಯಾರು, ಅವ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಲೆಟ್ಸ್ ವೆಲ್ಕಮ್ ಮಿಸ್ ಪ್ರಿಯಾ ಅವರನ್ನು ವೆಲ್ಕಮ್ ಮಾಡೋಣ. ಬಿಕಾಸ್ ಶಿ ಈಸ್ ದ ಫೌಂಡರ್ ಆಫ್ ದ ಕಂಪನಿ. ಪ್ರಿಯಾ ಅವರೇ, ವೆಲ್ಕಮ್ ಟು ದ ಶೋ ಕನ್ನಡವಾಣಿಗೆ. ನಿಮಗೆ ಸ್ವಾಗತ. ಬೆಂಗಳೂರಲ್ಲಿ ಈಗ ಸಾಯಂಕಾಲ 7:30 ಸ್ವಲ್ಪ ಆಗಿ 5 ನಿಮಿಷ ಆಗಿದೆ. ಹೇಗಿದ್ದೀರಾ ಇವತ್ತು? ನಮಸ್ತೆ ರಾಜೀವ್ ಅವರೇ, ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ. ಇವಾಗ ಬೆಂಗಳೂರಲ್ಲಿ ಚೇಂಜ್ ಆಗ್ತಾ ಇದೆ ವೆದರ್. ಶಿವರಾತ್ರಿ ಆದ್ಮೇಲೆ ಚಳಿಯಿಂದ ಬಿಸಿಲ್ಗೆ ಆಲ್ರೆಡಿ ಓಕೆ ಆಲ್ರೆಡಿ ಆಸ್ ಸೂನ್ as ಶಿವರಾತ್ರಿ ಗಾಟ್ ಓವರ್, ಬಟ್ ಇಟ್ಸ್ ಅ ನೈಸ್ ಈವ್ನಿಂಗ್ ಅಂಡ್ ಐ ಆಮ್ ಹ್ಯಾಪಿ ಟುಡೇ ಇಫ್ ಯು ಆರ್ ಡೂಯಿಂಗ್ ಅ ಚೆಕ್ ಇನ್. ಆದ್ರೂ ಕೂಡ ನಿಮ್ದು ಬಿಸ್ನೆಸ್ ತುಂಬಾ ಎಲ್ಲ ಬಿಸಿ ಒಂದು ಸ್ಕೆಡ್ಯೂಲ್ ಎಲ್ಲ ಇರುತ್ತೆ. ಸೊ ಈ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸಮಯ ಕೊಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಒಂದು ಜನರಿಗೆ, ನಮ್ಮ ಆಡಿಯನ್ಸಿಗೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಐ ಮೀನ್ ನಿಮ್ಮದು ಬೇಸಿಕಲಿ ಬಿಸ್ನೆಸ್ ಈಸ್ ಬೇಸ್ಡ್ ಆನ್ ಇಂಟ್ರಾಕ್ಷನ್ ವಿತ್ ದ ಪೀಪಲ್. ನಿಮ್ಮ ಶೋರೂಮಿಗೆ ಆಯಿತು ಬರೋದಾಯಿತು, ಅಥವಾ ನಿಮ್ಮ ಜೊತೆ ಮಾತುಕತೆ, ನಿಮಗೆ ಬಿಸ್ನೆಸ್ ಕಾಲ್ಸ್ ಇರುತ್ತೆ. ಸೊ ಬಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಟು ದ ಶೋ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಾರ್ಟ್ ಅವರ್ ಕನ್ವರ್ಸೇಷನ್. ಆದರೆ ಅದರ ಮೊದಲು ನಾನು ಈ ವಿಡಿಯೋ ಒಂದು ನಮ್ಮ ಆಡಿಯನ್ಸಿಗೆ ತೋರಿಸ್ಬೇಕಂತ ಇದ್ದೀನಿ. ಆಮೇಲೆ ನಮ್ಮ ಈ ಮಾತುಕತೆಯನ್ನು ಮುಂದುವರಿಸೋಣ. A change in workplace, from IT to clothing and basketry. A whole new world, new challenges and new learnings, experiencing life once more. Semi-silk dhotis for kids, beautiful traditional colors for Diwali. We have great discounts running. It's a soft, comfortable wear for children. Ready-made dhotis. Thank you. ಮುದ್ದು ಮಗಳೇ, ಮುತ್ತಾದ ರಗಿಣಿ, ಒಲಿದು ಬಂದೆನಿ ವರವಾಗಿ. ಮುದ್ದು ಮಗಳೇ, ಮುದ್ದಾಗಿ ನಗುವೆನಿ.
ಈಗ ಈ ಹಲವಾರು ವಿಡಿಯೋಗಳನ್ನೆಲ್ಲ ನೀವು ಕ್ಲಿಪ್ಪಿಂಗ್ಸ್, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ನೋಡಿದ್ರಿ. ಡೆಫಿನೆಟ್ಲಿ ಒಂದು ನಿಮಗೆ ಐಡಿಯಾ ಆಗಿರ್ಬೋದು ಅದು ಯಾವ ಥರದ ಕ್ಲಿಪ್ಪಿಂಗ್ಸ್ ಯಾಕೆ ಪ್ಲೇ ಮಾಡಿದೆ ಅಂತ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ನಮ್ಮ ಪ್ರಿಯಾ ಅವರ ಜೊತೆ ಮಾತುಕತೆ ನಡೆಸೋಣ ಈಗ. ಸೊ ವೆಲ್ಕಮ್ ಬ್ಯಾಕ್ ಪ್ರಿಯಾ ಅವರೇ. ಬ್ಯೂಟಿಫುಲಿ ಡಿಸ್ಪ್ಲೇಡ್ ಅಂತ ಹೇಳ್ತೀನಿ ನಾನು ಇದೆಲ್ಲ. ಫಸ್ಟ್ ಆಫ್ ಆಲ್ ನನಗೆ ಆ ಪರಿಸರಣ ಏನಿದೆ ಅದು ಸ್ಟಾರ್ಟಿಂಗ್ ವಿಡಿಯೋದು ಏನು ಅದು ಭಾಳ ಖುಷಿ ಆಯಿತು. ವೆರಿ ಕಾಮ್, ವೆರಿ ಕ್ವಾಯಟ್, ಒಂಥರ ಅಟ್ಮಾಸ್ಫಿಯರ್, ಎನ್ವೈರ್ಮೆಂಟ್ ಇದ್ದಾಗೆ. ಸೊ ಅಲ್ಲೆಲ್ಲ ಮಾತಾಡೋಣ ಅದರ ಬಗ್ಗೆ. ಆದರೆ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟಾಕ್ ಅಬೌಟ್ ಯುವರ್ ಸೆಲ್ಫ್, ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್. ನೀವು ಒರಿಜಿನಲಿ ಎಲ್ಲಿಯವರು? ಈಗ ಬೆಂಗಳೂರಿನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋಳು. ಓ, ನಮ್ಮ ಓಕೆ. ತಂದೆ ಕೋಲಾರ್ ಕಡೆ ಮತ್ತು ಆಂಧ್ರ ಕಡೆ ಇರೋರು. ಮತ್ತೆ ನಮ್ಮ ತಾಯಿದು ಮೂಲ ಬಿಜಾಪುರ್ ಕಡೆ, ಇಂಡಿ ತಾಲೂಕು. ಆದ್ರೆ ನಾನು ಅವ್ರು ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ನಮ್ಮ ಬ್ಯಾಂಗ್ಳೂರಿಯನ್ ಫುಲ್ ಸೋಲಿ. ಓಕೆ, ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ಈ ಈ ಬಿಸ್ನೆಸ್ ಆಗುವ ಮೊದಲು ನಿಮ್ಮದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನಿತ್ತು ಬೇಸಿಕಲಿ, ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ತೀರಾ? ಶೋರ್. ನಾನು ಇಲ್ಲೇ ಓದಿದ್ದು MSc ಸೈಕಾಲಜಿ ಓದಿದ್ದು. ಸೊ ನಾನು ಓದ್ತಾ ಇರ್ಬೇಕಾದ್ರೆ ಆವಾಗ ತಾನೇ ಸೈಕಾಲಜಿನ ಸೈನ್ಸ್ ಅಂತ ಮಾಡಿ MSc ಮಾಡಿದ್ರು. ಸೊ ಐ ಕಂಪ್ಲೀಟೆಡ್ 16 years ಆಫ್ ಎಜುಕೇಶನ್ ಇಲ್ಲೇ ಬೆಂಗಳೂರಲ್ಲಿ. ಮತ್ತೆ ಅದಾದ್ಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್. ನಾನು 20 to 21 years ಐ ಹ್ಯಾವ್ ವರ್ಕ್ಡ್ ಇನ್ ದಿ IT ಇಂಡಸ್ಟ್ರಿ. ಓ, ಐ ಟಿ ಅಲ್ಲಿದ್ರಿ. ಓಕೆ, ವಾವ್. ಆಮೇಲೆ ಇದು ನೀವು ಐ ಟಿಯಲ್ಲಿ ಇದ್ದು ನಿಮಗೆ ಈ ಥರದ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ವ್ಯವಸಾಯದಲ್ಲಿ ಕಾಲಿಡಬೇಕು ಅಂತ ಯಾಕೆ ಆ ಥರ ಒಂದು ಶಿಫ್ಟ್ ಮನಸ್ಸಾಯ್ತು? ಬಿಕಾಸ್ ಐ ಟಿ ಅಂದಮೇಲೆ ಬೇಸಿಕಲಿ ಇದು ಕಾರ್ಪೊರೇಟ್, ನಮ್ದು ಕೆಲಸ, ಒಂದು ನಮ್ಮ ಮೈಂಡ್ ಸೆಟ್ ಒಂಥರ ಬೇರೆ ಇರುತ್ತೆ. ಆ್ಯಂಡ್ ಸಡನ್ಲಿ ಅದು ಎಷ್ಟು ದೊಡ್ಡ ಒಂದು ಕಾರ್ಪೊರೇಟ್ ಕೆಲಸವನ್ನು ಬಿಟ್ಟುಕೊಂಡು ಸಡನ್ ಆಗಿ ನಾವು ಒಂದು ಆಲ್ಮೋಸ್ಟ್ ಐ ವುಡ್ ಸೇ ಒಂಥರ ಸ್ಕ್ರ್ಯಾಚಿಂದ ಶುರು ಮಾಡಬೇಕು ಅಂತೇಳಿ ಒಂದು ನಿರ್ಮಾಣ ತಗೊಳ್ಳೋದು ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ. ಬಿಕಾಸ್ ಲೈಫಲ್ಲಿ ಇಷ್ಟು ದೊಡ್ಡ ಒಂದು ಶಿಫ್ಟ್ ಆಗೋದು. ಸೊ ಅದು ಹೇಗೆ ಬಂತದು ನಿಮಗೆ ಐಡಿಯಾ? ಸೊ ನಾನು ಕೆಲಸ ಮಾಡ್ತಾ ಇದ್ದಾಗ ಐ ವಾಸ್ ಫುಲ್ಲಿ ಇಂಟು IT. ಅದಾದ್ಮೇಲೆ ಇವಾಗ 2020 ಆದ್ಮೇಲೆ ನಿಮಗೆ ಗೊತ್ತಿದ್ದಂಗೆ ಕೋವಿಡ್ ಬಂತು. ಹೌದು. ಆವಾಗ ವಿ ಹ್ಯಾಡ್ ಸಮ್ ಚೇಂಜಸ್ ಇನ್ IT. And then 2022 I started consulting on my own. And then after that I took up a few jobs here and there, but I was consulting. 2022 November ಅಲ್ಲಿ I actually started this ಯಾಕೆ ಹೆಂಗೆ ಅಂತ ಹೇಳ್ತೀನಿ. ಸೊ 2022 November ಅಲ್ಲಿ I started this on the side. ಇನ್ನು ನಾನು ತುಂಬಾ ಚಿಕ್ಕದಾಗಿ ಮಾಡ್ತಾ ಇದ್ದೆ. ಆವಾಗ ನನಗೆ ಯಾಕೆ ಆ ಇಂಟ್ರೆಸ್ಟ್ ಬಂದಿದ್ದು ಅಂದ್ರೆ, ನನಗೆ ಬೇಸಿಕಲಿ ಐ ವಾಸ್ ವೆರಿ ಪುಲ್ ಟುವರ್ಡ್ಸ್ ವೀವಿಂಗ್ ಅಲ್ಲಿ ನನಗೆ ಪ್ಯಾಷನ್ ಇತ್ತು. ಅದಾದ್ಮೇಲೆ ಕೋವಿಡ್ ಅಲ್ಲಿ ಸುಮಾರು ಜನ ಆನ್ಲೈನ್ ಬಂದ್ರು, ಸೆಲ್ಲರ್ಸ್, ವೆರಿ ಎಕ್ಸ್ಪೀರಿಯನ್ಸ್ ಸೆಲ್ಲರ್ಸ್ ಹೂ ಆರ್ ಡೂಯಿಂಗ್ ವೆರಿ ಗುಡ್ ಇನ್ ಆಫ್ಲೈನ್. ಅವರೆಲ್ಲ ಆನ್ಲೈನ್ ಬರ್ಬೇಕಾಯ್ತು, ಯಾಕಂದ್ರೆ ಕೋವಿಡ್ ಅಲ್ಲಿ ಜನ ಈಚೆ ಹೋಗ್ತಾ ಇರ್ಲಿಲ್ಲ. ಸೊ ಲಾಟ್ ಆಫ್ ಪೀಪಲ್ ಕೇಮ್ ಆನ್ಲೈನ್ ಟು ಸೆಲ್. ಸೊ ಅವ್ರದ್ದೆಲ್ಲ ನೋಡಿ ನನಗೆ ಐ ವಾಸ್ ಟೋಟಲಿ ಡ್ರಾನ್ ಟುವರ್ಡ್ಸ್ ಇಟ್. ಸೊ ಬಿಕಾಸ್ ಮೈ ಪ್ಯಾಷನ್ ವಾಸ್ ಆಲ್ರೆಡಿ ದೇರ್. ನಾನು ಆವಾಗ ನೋಡೋಣ ಏನೇ ಆಗ್ಲಿ ಅಂತ ನಾನು ಸೈಡಲ್ಲಿ ಸ್ಟಾರ್ಟ್ ಮಾಡಿದೆ. 2023, which is almost 1.5 to 2 years ago, I thought I should just take this plunge because I have to work on the ground with people. Weavers jothe ella interact ಮಾಡಬೇಕು. That was more because I was always working with global people and the IT professional environment. But ನನಗೆ on the ground contribute ಮಾಡಬೇಕು ಸಾಕು. ಇನ್ನ ಲೈಫಲ್ಲಿ I have to contribute more on the ground to the people around me, to people who are actually creating things with their hands ಅಂತ ನನಗೆ ಆ ಪ್ಯಾಷನ್ ಇದ್ದಿದ್ರಿಂದ ನಾನು ಟೋಟಲಿ ರಿಸ್ಕ್ ತಗೊಂಡೇ ಬಿಡೋಣ ಅಂತ ಮೂವ್ ಮಾಡಿದೆ. And the investment also was from my end. Still it is from my end. I'm a bootstrapped company still. Okay. Interesting. Tumba because it's a big step, from shifting from a technical background and then coming to totally ಈ ಥರ ವೀವಿಂಗ್ ಇದರಲ್ಲಿ ಒಂದು ಕಾಲಿಡೋದು. ಇಟ್ಸ್ ಎ ಬಿಗ್ ಮೂವ್ ಅಂತ ಹೇಳ್ತೇನೆ. ಬಟ್ that's a good thing ಅಂತ ಹೇಳ್ತೀನಿ, because people out there who wants to be an entrepreneur, so it's you can do at any time of your life ಅಂತ ಹೇಳ್ತೀನಿ. ಸೊ ಆಸ್ ಲಾಂಗ್ ಆಸ್ ಯು ಆರ್ ಡಿಟರ್ಮಿನ್ ಟು ಡೂ ಅಂತೇಳಿ. ಸೊ ಆದರೆ ನಿಮಗೆ ಈ ಟೇಲರಿಂಗ್ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಮೊದಲಿಂದಲೂ ಏನಾದರೂ ಇಂಟ್ರೆಸ್ಟ್ ಇತ್ತಾ, ಅಥವಾ ಒಂದು ಫಾರ್ಮಲ್ ಟ್ರೈನಿಂಗ್ ಏನಾದ್ರು ತೊಗೊಂಡಿದ್ದೀರಾ ನೀವು?
ನಾನು ಫಾರ್ಮಲ್ ಟ್ರೈನಿಂಗ್ ತಗೊಂಡಿಲ್ಲ ಟೈಲರಿಂಗ್ ಅಲ್ಲಿ. And neither had I stitched anything before. Of course, I had seen my mother and grandmother. I was getting my own clothes stitched by tailors, but ನಾನು ಸ್ಟಿಚಿಂಗ್ ಅಂತ ಮಾಡಿರಲಿಲ್ಲ. So I had to learn from the people who do it actually. Even now when I'm working with designers and tailors, I learn from them only. And I also of course have to read and research and see other materials, what is good and what is factory, what is boutique. So ಅದನ್ನೆಲ್ಲ ನಾನು ತಿಳ್ಕೊಂಡೆ ಇದನ್ನ ಶುರು ಮಾಡಿದ್ಮೇಲೆ. ನಾನೇ ಆನ್ ದ ಜಾಬ್ ಟ್ರೈನಿಂಗ್ ತರ I kind of learned when I was doing business from the people who are creating, from what is available and what works and what doesn't work. And I don't stitch as such. ಓಕೆ ವೆರಿ ನೈಸ್. ಯಾಕಂದ್ರೆ ನೀವು ವೀವಿಂಗ್ ಅಂತ ಹೇಳಿದ್ರಿ, ಅದರಲ್ಲಿ ವೀವಿಂಗ್ ಅಲ್ಲಿ ಇಂಟ್ರೆಸ್ಟ್ ಅಂತೇಳಿ. ಆ ಇಂಟ್ರೆಸ್ಟ್ ಅದು ಮೊದಲಿಂದ ಹೇಗೆ ಬಿತ್ತು ನಿಮ್ಮಲ್ಲಿ? ಅದು ಸ್ವಲ್ಪ I would say it's a strange story, but I would like to share it. So when I was working with IT, I used to work with teams which are working on their own, single teams. So ನಾನು ಅದನ್ನ ಒಟ್ಟಿಗೆ ತಂದು ಸ್ಟಿಚ್ ಅಪ್ ಮಾಡಿ, ಸ್ಟ್ರಾಟಜಿ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. So I always feel that I was weaving teams. ನಾನು ಯೋಚನೆ ಮಾಡಿದಾಗ when I thought of doing something on the ground, what would be my niche ಅಂತ ನನಗೆ ಅನಿಸ್ತು. I always felt that is very, ಯಾವ್ದು ನನ್ನ ಪರ್ಸನಾಲಿಟಿಗೆ ತುಂಬಾ ಕ್ಲೋಸ್ ಆಗಿರುತ್ತೋ ಅದನ್ನ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಯೋಚನೆ ಮಾಡಿ ನಾನು ಇದಕ್ಕೆ ಜಂಪ್ ಮಾಡಿದ್ದು. ಆವಾಗ ನನಗೆ ಅನ್ಸಿದ್ದು, ಐ ವಾಸ್ ಆಲ್ವೇಸ್ ವೀವಿಂಗ್ ಟೀಮ್ಸ್, ಐ ವಾಸ್ ವೀವಿಂಗ್ ಪೀಪಲ್, ಎನರ್ಜೀಸ್ ಅಂಡ್ ವರ್ಕ್ ಟುಗೆದರ್. ಸೊ ಐ ಫೆಲ್ಟ್ ದಟ್ ದಿಸ್ ವುಡ್ ಬಿ ದ ಕ್ಲೋಸೆಸ್ಟ್ ಅಂಡ್ ಐ ಥಿಂಕ್ ಇಟ್ ಕ್ಲಿಕ್ಡ್ ಆಲ್ಸೋ. ವೆರಿ ಇಂಟ್ರೆಸ್ಟಿಂಗ್ ನಿಮ್ಮದು ಥಾಟ್ ಪ್ರೊಸೆಸ್ ಅಂತ ಹೇಳ್ತೀನಿ. ಬಿಕಾಸ್ ಆ ವೀವಿಂಗ್ ಇನ್ IT ಇದನ್ನು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಇದರ ಜೊತೆ ನೀವು ಸೇರಿದ್ದೀರಾ. ಸೊ ದಟ್ಸ್ ಗುಡ್. ಸೊ ಇದು ಪ್ರಿಯಾ ಆ್ಯಂಡ್ ಇತಿ, ಪ್ರಿಯಾ ಅಂದಮೇಲೆ ಅಂತೂ ನನ್ಗೆ ಗೊತ್ತಾಯ್ತು ನಿಮ್ಮ ಹೆಸರಾಯ್ತು. ಅದು ಪ್ರಿಯಾ ಆ್ಯಂಡ್ ಇತಿ ಅಂತ ನೀವು ಈ ನಿಮ್ಮ ಆರ್ಗನೈಸೇಷನ್ ಅಥವಾ ನಿಮ್ಮ ಬಿಸ್ನೆಸ್ಗೆ ಹೆಸರು ಹೇಗೆ ಬಂತು? ಇತಿ ಅನ್ನೋದು ನನ್ನ ಮಗಳ ಹೆಸರು ಧೃತಿಜಾ ಅಂತ. ಸೊ ಧೃತಿಯಿಂದ ನಾನು ಇತಿ ತಗೊಂಡು ಪ್ರಿಯಾ ಅಂಡ್ ಇತಿ ಅಂತ ಮಾಡಿದ್ದು. ಸೊ ಐ ಆಮ್ ವೆರಿ ಕ್ಲೋಸ್ ಟು ಮೈ ಫ್ಯಾಮಿಲಿ ಅಂಡ್ ಆಫ್ ಕೋರ್ಸ್ ಮೈ ಡಾಟರ್ ವಾಸ್ ದ ಒನ್ ಹೂ ಕ್ರಿಯೇಟೆಡ್ ಮೈ ಸೋಷಿಯಲ್ ಮೀಡಿಯಾ ಅಟ್ ದಟ್ ಟೈಮ್, ದಿ ಜೆನ್ಜಿ ನಾಲೆಡ್ಜ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಅವಳು ತುಂಬಾ ಪುಷ್ ಮಾಡಿದಾಳೆ ಆವಾಗ ನನಗೆ ಸೋಷಿಯಲ್ ಮೀಡಿಯಾ ಎಲ್ಲ ಕ್ರಿಯೇಟ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ಲು. ಅವಾಗ ಹೆಸರೇನಿಡೋದು ಅಂತ ಅಂದಾಗ ಈ ತರ ಪ್ರಿಯಾ ಅಂಡ್ ಇತಿ ಅಂತ ಫಾರ್ಮ್ ಮಾಡಿದ್ವಿ. ಓಕೆ, ವೆರಿ ನೈಸ್. ಸೊ ಅಂದ್ರೆ ನಿಮ್ದು ವೆಬ್ಸೈಟ್ ಎಲ್ಲ ಇದೆನಾ ಈಗ ಅಥವಾ ಇನ್ನೂ ಡೆವಲಪ್ ಅಲ್ಲಿ ಇದೆನಾ? ವೆಬ್ಸೈಟ್ ಡೆವಲಪ್ ಆಗ್ತಾ ಇದೆ. ಸೊ ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್. ಇಟ್ಸ್ ಅನದರ್ ಸ್ಟೋರಿ ದಟ್ ಇದು ನಾನು ಹೊಸ ಫೀಲ್ಡು, ಬಿಸ್ನೆಸ್ ಇಸ್ ನ್ಯೂ ಟು ಮೀ, ದ ಫೀಲ್ಡ್ ಇಸ್ ನ್ಯೂ ಟು ಮೀ. ಸೊ ನಾನು ಆಕ್ಚುಲಿ ವೆಬ್ಸೈಟ್ನ ಸುಮಾರು ತಿಂಗಳು ಹಿಂದೆನೆ ಶುರು ಮಾಡಿದ್ದೆ. ಗಾಟ್ ಅ ವೆರಿ ಗುಡ್ IT ಟೀಮ್. ಬಟ್ ಏನಾಯ್ತಂದ್ರೆ ಐ ಗಾಟ್ ವೆರಿ ಬಿಸಿ ವಿತ್ doing the various operations of the business. So I had put it on a side for now, but again I'm rekindling it from as we speak. I think next week we are starting again. So soon there'll be a website. Currently ನಾನು Instagram ಅಲ್ಲಿ ಅಲ್ಲೆಲ್ಲ ನಾವು ತೋರಿಸ್ತಾ ಇದೀವಿ ಪ್ರಾಡಕ್ಟ್ಸ್ ನ. WhatsApp ಅಲ್ಲೆಲ್ಲ, WhatsApp is one of the most used platform today. So apart from that we have customer word of mouth also. So of course website we will show soon. ವೆರಿ ನೈಸ್. ಸೊ ಈಗ ನೀವು ಈ ಪ್ರಾಡಕ್ಟ್ ಎಲ್ಲ ಏನು ಡಿಸ್ಪ್ಲೇ ಮಾಡ್ತೀರಾ ಅಥವಾ ವೆನ್ ಯು ಸೆಲ್ ದೀಸ್ ಪ್ರಾಡಕ್ಟ್ಸ್ ಟು ಪೀಪಲ್ ಫಾರ್ ಡಿಫ್ರೆಂಟ್ ಒಕೇಶನ್ಸ್ ಎಲ್ಲ ಇರುತ್ತೆ. ಸೊ ಆ ಪ್ರಾಡಕ್ಟಿಗೆ ನೀವು ಡಿಸೈನಿಂಗ್ ನೀವೇ ಮಾಡೋದಾ ಅಥವಾ ನೀವು ಈ ವೀವರ್ಸ್ ಆಯಿತು ಅಥವಾ ಈ ಏನು ಹೇಳ್ತೀರಾ ಈ ಆರ್ಟಿಸನ್ಸ್ ಏನು ಇರ್ತಾರೆ ಅವ್ರ ಹತ್ರ ನೀವು ಏನಾದ್ರು ಇಂಟ್ರಾಕ್ಟ್ ಮಾಡಿ ಆ ಡಿಸೈನಿಂಗ್ ಎಲ್ಲ ಎಲ್ಲಿಂದ ನೀವು ತಗೊಂಡ್ ಬರ್ತೀರಾ? ಆರ್ ಯು ಡಿಸೈನ್ ಯುವರ್ ಸೆಲ್ಫ್ ದೀಸ್ ಥಿಂಗ್ಸ್? Yeah, that's a very good question. So there are two parts to that question. One is ivaga regional weaves irutte, ilkal agbodu, andhra tamilnadu weaves irbodu. ಅದಕ್ಕೆ ನಾವು ಡಿಸೈನ್ ಮಾಡ್ತಾ ಇಲ್ಲ. ವಿ ಆರ್ ಶೋಯಿಂಗ್ ದ ಆಕ್ಚುಯಲ್ ರೀಜನಲ್ ವೀವ್ಸ್, ಲೈಕ್ ದಟ್ ಓನ್ಲಿ ವಿ ಆರ್ ಬ್ರಿಂಗಿಂಗ್ ಇಟ್. ಏನಿದೆ ಇವಾಗ ಇಳ್ಕಲ್ದು ಡಿಸೈನ್ ಆಲ್ರೆಡಿ ಮಾಡಿರ್ತಾರೆ ಅವರು, ಆಮೇಲೆ ವೆಂಕಟಗಿರಿ ಇರ್ಬೋದು, ಪೈಠಣ್ಣಿ ಇರ್ಬೋದು, ಅವು ಡಿಸೈನ್ಸ್ ಆಲ್ರೆಡಿ ಇದೆ. ಸೊ ಆರ್ಡು ಹಾಗೆ ಇರುತ್ತೆ. ಅದ್ ಬಿಟ್ಟು ನಾನು ಹೊಸದು ಮಕ್ಕಳಿಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಐ ಟ್ರೈ ಟು ಡಿಸೈನ್ ಅ ಲಿಟಲ್ ಬಿಟ್ ಆನ್ ಮೈ ಓನ್ ಬಿಕಾಸ್ ಐ ಆಮ್ ಆಲ್ಸೋ ಲರ್ನಿಂಗ್. ಬಟ್ ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಗುಡ್ ಡಿಸೈನರ್ಸ್. ಸೊ ಕೊಲಾಬ್ರೇಟ್ ಮಾಡಿ ಡಿಸೈನ್ ಮಾಡ್ತಾ ಇದ್ದೀನಿ. ದೇರ್ ಆರ್ ಫ್ಯೂ ಥಿಂಗ್ಸ್ ಐ ಹ್ಯಾವ್ ಡಿಸೈನ್ಡ್ ಆಲ್ಸೋ. ಸೊ ಐ ವಿಲ್ ಶೋ ಯು ದಿಸ್ ಸಾರಿ. This comes from Kashi. ಸೊ ಇದು ಡಿಸೈನ್ ಎಲ್ಲ ಇತ್ತು. ಕಲರ್ ಕಾಂಬಿನೇಷನ್ಸ್ ಕಸ್ಟಮರ್ಸ್ ಕೇಳಿದಾಗ ನಮ್ಗೆ ಬರೀ ವೈಟ್ ಕ್ರಿಯೇಟ್ ಮಾಡಿದ್ರು ಇದು. ಸೊ ಇದರಲ್ಲಿ ನಾನು ಜನರೇಟಿವ್ AI ನಲ್ಲಿ ಕಲರ್ ಕಾಂಬಿನೇಷನ್ಸ್ ಕ್ರಿಯೇಟ್ ಮಾಡಿ ವಿ ಆರ್ ಗಿವಿಂಗ್ ದಿಸ್.
It's loved by our customers. What So, type of sari is Athra- that? this is a semi organza sari which is worn as a designer for party wear. ಸೊ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ನಾನು ವೀವರ್ಸ್ ಕೇಳಿದಾಗ ನಾನು ಕಲರ್ಸ್ ಮಾಡ್ಕೊಡಿ ಅಂತ, ದೇ ಸೆಡ್ ವಿ ಡೋಂಟ್ ಹ್ಯಾವ್ ಕಾಂಬಿನೇಷನ್ಸ್, can you give us? So I have created that on generative AI and given them, and they have done exact weaving. So that is also one way of recreating things. And for children also, of course, see, these are all designed by one of my master designers. Okay. So for Nice. kids, apart from that, I have also designed few kurtis and all those exclusive. So ನಾನು ಇವಾಗ ಕೈ ಹಾಕಿದ್ದೀನಿ ಡಿಸೈನಿಂಗ್ಗೆ, ಪ್ಲಸ್ ವಿ ಹ್ಯಾವ್ ಗುಡ್ ಡಿಸೈನರ್ಸ್ ಆಸ್ ವೆಲ್. ವೆರಿ ನೈಸ್. ಜನರೇಟಿವ್ AI ಅಂದ್ರೆ ಏನು, ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? Generative AI ಅಂದ್ರೆ these are simple tools that we use like ChatGPT and Copilot, Gemini, ಆ ಥರದ್ದು. ಸೊ ಅದರಲ್ಲಿ ನನಗೆ ಸ್ವಲ್ಪ ಪ್ರಾಂಪ್ಟ್ ಕೊಟ್ಟು ರೂಢಿ ಇರೋದ್ರಿಂದ IT ಬ್ಯಾಕ್ಗ್ರೌಂಡ್ ಇಂದ, ಸೊ ಒಳ್ಳೆ ಪ್ರಾಂಪ್ಟ್ಸ್ ಕೊಟ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಡಿಸೈನು ಅಲ್ಲಿ ನಮ್ಗೆ ಸಿಗತ್ತೆ. ನಾನು ಸ್ಯಾರೀಸ್ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಹೋಪ್ಫುಲಿ ಇಫ್ ಎವ್ರಿಥಿಂಗ್ ವರ್ಕ್ಸ್ ಔಟ್ ವಿ ವಿಲ್ ಟ್ರೈ ಟು ಬ್ರಿಂಗ್ ದಟ್ ಔಟ್. ವೆರಿ ನೈಸ್. ನೀವು ಬನಾರಸ್ ಅಂತ ಹೇಳಿದ್ರಿ. ಸೊ ಬೇಸಿಕಲಿ ಯು ಆಲ್ಸೋ ವರ್ಕ್ ವಿತ್ ದ ಔಟ್ಸೈಡ್ ಕರ್ನಾಟಕ ಆಲ್ಸೋ ಅಲ್ವಾ? ಹಾಗಂದ್ರೆ Yes. ಸೊ I work with ಹೇಳಿ. sorry. No, I work with weavers across the country wherever I am getting access or I am able to move and get the contacts. So Banarasi ಇದೆ, ಲಕ್ನೋ ಇಂದ ಬರ್ತಾ ಇದೆ, ವೆಂಕಟಗಿರಿ, ಗದ್ವಾಲ್, ಕಂಚಿಯಿಂದ ಬರುತ್ತೆ, ಆಮೇಲೆ ಮಹಾರಾಷ್ಟ್ರ ಇಂದ ಬರುತ್ತೆ. So Karnataka and of course there are a lot of saris we have, Tamil Nadu, so various regions it is coming. Madhya Pradesh inda barutte, Gujarat inda barutte. ವಾವ್, ದಟ್ಸ್ ಇನ್ಕ್ರೆಡಿಬಲ್. ಸೊ ಅವ್ರ ಜೊತೆ ನೀವು ಈ ರಿಲೇಶನ್ಶಿಪ್ ಡೆವಲಪ್ ಮಾಡುವ ಟೈಮಲ್ಲಿ ಅದನ್ನು ಹೇಗೆ ನೀವು ಡೆವಲಪ್ ಮಾಡ್ತೀರಾ? ಅಂದರೆ ಬಿಕಾಸ್ ದೇ ಸಿಟ್ ಸೋ ಫಾರ್, ಡು ಯು ಆಲ್ಸೋ ವಿಸಿಟ್ ಇನ್ ಪರ್ಸನ್ ಟು ಚೆಕ್ ದ ವ್ಯೂವರ್ಸ್ ಆರ್ ಹೇಗೆ? So one thing I learned from IT is to speak their language, not exactly their regional language. Okay. I do learn few languages and try to pitch in, but ಅವ್ರು ಹೇಗೆ ಮಾತಾಡ್ತಾರೆ, ಇವಾಗ ನಾನು ನನ್ನ ವೇವ್ ಲೆಂತ್ ಅಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ರಿಲೇಶನ್ಶಿಪ್. ಸೊ ವಾಟ್ ಡು ದೇ ಕಾಲ್ ಥಿಂಗ್ಸ್ ಅಂಡ್ ಹೌ ಡು ದೇ ಮೂವ್ ಅಂಡ್ ವಾಟ್ ಈಸ್ ದೇರ್ ವೇ ಆಫ್ ಟಾಕಿಂಗ್ ಅಬೌಟ್ ಪ್ರಾಡಕ್ಟ್ಸ್. ಸೊ ಐ ಗೋ ವಿತ್ ದ್ಯಾಟ್. ಅಂಡ್ ಆಲ್ಸೋ ಅನದರ್ ಥಿಂಗ್ ಇಸ್ ವೀವರ್ಸ್ ಅಂದ್ರೆ ದೇ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್ ಇನ್ ಇಫ್ ಯು ಕಾಂಟ್ಯಾಕ್ಟ್ ಡೈರೆಕ್ಟ್ ವೀವರ್ಸ್, ದೇ ವಿಲ್ ಬಿ ವೆರಿ ಹ್ಯಾಪಿ. ಯಾಕೆಂದ್ರೆ ಅವ್ರಿಗೆ ಮಿಡಲ್ ಮೆನ್ ನೋಡಿರ್ತಾರೆ, ಅವರು ಮ್ಯಾನುಫ್ಯಾಕ್ಚರರ್ಸ್ ಥ್ರೂ ಬರ್ತಾ ಇರುತ್ತೆ, ಹೋಲ್ಸೇಲ್ ಸುಮಾರು 3-4 ಲೇಯರ್ಸ್ ಇರುತ್ತೆ. ಸೊ ವೆನ್ ವಿ ರೀಚ್ ಔಟ್ ಅಂಡ್ ಇಫ್ ಇಟ್ ಇಸ್ ಸೆಲ್ಲಿಂಗ್ ಅಂಡ್ ವಿ ಗೋ ಬ್ಯಾಕ್, ದೇ ಆರ್ ವೆರಿ ಹ್ಯಾಪಿ. So that way also relationship gets built. And few places I have to travel. So far I have done some limited travels also. I've gone there, seen the material and talk to them and come. But my plan of going further is to increase my travels and reach out to more remote areas of India to talk to the weavers and get more beautiful things for our customers. Wow, that's very nice, very nice. So ಈಗ ಇದು ಚಿಲ್ಡ್ರನ್ ಇದು ಕ್ಲೋತಿಂಗ್ ಬಗ್ಗೆನೂ ಹೇಳಿದ್ರಿ. ಅದು ಯಾವಾಗ ನಿಮಗೆ ಐಡಿಯಾ ಬಂತು, ನಾನು ಚಿಲ್ಡ್ರನ್ ಆಕ್ಸೆಸರೀಸ್ ಆಯಿತು, ಚಿಲ್ಡ್ರನ್ದು ಎಡಿಷನ್ ಕೂಡ ನಾನು ಇದರಲ್ಲಿ ಒಂದು ನನ್ನ ಪ್ರಾಡಕ್ಟ್ ಜೊತೆ ಸೇರಿಸಬೇಕು ಅಂತ? ಅದು ಹೇಗೆ ಅದು ನಿಮಗೆ ಇದು ಬಂತು, ಐಡಿಯಾ ಬಂತು? ಯಾಕಂದ್ರೆ ಇದು ಸಾರೀಸ್ ಅಂತೂ ನೀವು ಡಿಫ್ರೆಂಟ್ ಸಾರೀಸ್ ಎಲ್ಲ ನೀವು ವಿವರ್ಸ್ ಜೊತೆ ಸೇರ್ಕೊಂಡು, ಐ ಮೀನ್ ಯು ಮೆನ್ಷನ್ ಸೋ ಮೆನಿ ಡಿಫ್ರೆಂಟ್ ಸ್ಟೇಟ್ಸ್ ವಿತ್ ಡಿಫ್ರೆಂಟ್ ಡೆಫಿನೆಟ್ಲಿ ನಾವು ಅದು ಹಿಂದಿಯಲ್ಲಿ ಕಾರಿಗರಿ ಅಂತ ಹೇಳ್ತಾರೆ. ಸೊ ನ್ಯಾಚುರಲಿ ಯು ಕಮ್ ಔಟ್ ವಿತ್ ಡಿಫ್ರೆಂಟ್ ಡಿಸೈನ್ ಆ್ಯಂಡ್ ಅಪ್ಲಿಕೇಶನ್ ಅದೆಲ್ಲ ಇರುತ್ತಲ್ಲ ಸಾರೀಸಲ್ಲಿ. ಅದು ಚಿಲ್ಡ್ರನ್ ಇದು ಹೇಗೆ ನಿಮಗೆ ಐಡಿಯಾ ಬಂತು, ನಾನು ಚಿಲ್ಡ್ರನ್ ಇದು ಕೂಡ ಇದರಲ್ಲಿ ಸೇರಿಸಬೇಕು ಅಂತ? ಸೊ ನೀವ್ ಹೇಳ್ದಾಗೆ ನಾನು ಸಾರೀಸೇ ಸ್ಟಾರ್ಟ್ ಮಾಡಿದ್ದು. ಬಟ್ ಕೆಲವು ಕಸ್ಟಮರ್ಸ್ ಬಂದು ಕೇಳ್ತಾ ಇದ್ರು, ನಿಮ್ಮ ಹತ್ರ ಟ್ರೆಡಿಷನಲ್ ಮಕ್ಕಳ ಕ್ಲೋದಿಂಗ್ ಇದೆಯಾ ಅಂತ. ಐ ಹ್ಯಾಡ್ ನಾಟ್ ಇಮಿಡಿಯೇಟ್ಲಿ ಸ್ಟಾರ್ಟೆಡ್, ಬಟ್ ಐ ಡಿಡ್ ಸಮ್ ಮಾರ್ಕೆಟ್ ರಿಸರ್ಚ್. ಮಕ್ಕಳ ಬಟ್ಟೆಗೆ ತುಂಬಾ ಎಥ್ನಿಕ್ ಆರ್ ಐ ವುಡ್ ಸೇ ಟ್ರೆಡಿಷನಲ್ ಇಂಡಿಯನ್ ಕ್ಲೋತ್ಸ್ಗೆ ತುಂಬಾ ಡಿಮಾಂಡ್ ಇದೆ ಅಂತ ಗೊತ್ತಾಯ್ತು ನನಗೆ. ಬಿಕಾಸ್ that is the market is huge, and it is also a requirement. Parents are ready to spend on children clothing now, and also customers were asking me. So ಆವಾಗ ನಾನು ಶುರು ಮಾಡಿದೆ ಮಕ್ಕಳ ಬಟ್ಟೆನ ಸ್ಲೋ ಆಗಿ. ಫಸ್ಟ್ ಪೌಡರ್ ಸೆಟ್ಸ್ ಶುರು ಮಾಡಿದ್ದು, ಆಮೇಲೆ ಟ್ರೆಡಿಷನಲ್ ಫ್ರಾಕ್ಸ್ ಆ ಥರ ಮಾಡಿ ಡಿಸೈನ್ಸ್ ನ ವೇರಿ ಮಾಡಿದೆ. ನಾನು ಸುಮಾರು ವೇರಿಯೇಷನ್ಸ್ ಮಾಡಿದ್ದೀನಿ. ಸೊ ಪೀಪಲ್ ಲೈಕ್ ಇಟ್, ದೇ ಲೈಕ್ ಟು ಇನೋವೇಟ್, ಐ ಮೀನ್ ದೇ ಲೈಕ್ ಇನೋವೇಷನ್ಸ್, ದೇ ಲೈಕ್ ನ್ಯೂ ಸ್ಟಫ್ ಇನ್ ಚಿಲ್ಡ್ರನ್ಸ್, ಬಿಕಾಸ್ ಮಕ್ಕಳಿಗೆ ಅವರು ಚೆನ್ನಾಗಿ ಕಾಣಿಸಕ್ಕೆ ಇಷ್ಟಪಡ್ತಾರೆ ಪೇರೆಂಟ್ಸ್. ಆಮೇಲೆ
ಕೊಂಡ್ಕೊಳ್ಳೋ ಕೆಪಾಸಿಟಿ ಇದೆ ಇವಾಗ ಪೇರೆಂಟ್ಸ್ಗೆ. ಸೊ ದೇ ಲೈಕ್ ಈಚ್ ಏಜ್ಗೆ ಒಂದೊಂದು ಹೊಸ ಹೊಸ ಡಿಸೈನ್ ಬರ್ತಾ ಇದೆ. ಅದೇ ತರ ಕಾಂಪಿಟೇಷನ್ ತುಂಬಾ ಹೈ ಇದೆ ಮಕ್ಕಳ ಬಟ್ಟೆ ಸೆಕ್ಟರ್ ಅಲ್ಲಿ. ಸೊ ನಾನು ಅದೆಲ್ಲ ನೋಡಿ ಐ ಆಮ್ ಡೂಯಿಂಗ್ ಇಟ್. ವೆರಿ ನೈಸ್. ಇಲ್ಲಿ ಒಂದೆರಡು ಕಮೆಂಟ್ ಬಂದಿದೆ. ಹ್ಯಾಪಿ ಫಾರ್ ಪ್ರಿಯಾ ಇತಿ ಬ್ರ್ಯಾಂಡಿಂಗ್ ಅಂತ. ಮತ್ತೊಂದು ಕಮೆಂಟ್, ನೀವು ಈ ಬ್ರ್ಯಾಂಡ್ ಅನ್ನು ಯಾವ ಕ್ಷೇತ್ರಕ್ಕೆ ಅಂದ್ರೆ ಬ್ಯೂಟಿ, ಬುಟೀಕ್, ಫುಡ್, ಜ್ಯುವೆಲ್ರಿ, ಕಿಡ್ಸ್ ಇತ್ಯಾದಿ ಬಳಸಲು ಯೋಚಿಸುತ್ತಿದ್ದೀರಾ ಅಂತ ಹೇಳಿ ಒಂದು ಕ್ವಶನ್ ಇದೆ. ಇನ್ನೊಂದ್ಸಲ ಹೇಳ್ಬೋದಾ ಅದು? ಹಾ, ನೀವು ಈ ಬ್ರ್ಯಾಂಡ್ ಅನ್ನು ಯಾವ ಕ್ಷೇತ್ರಕ್ಕೆ ಬಳಸಲು, ಅಂದ್ರೆ ಈ ಬ್ಯೂಟಿಕ್, ಈ ಕೆಲವೆಲ್ಲ ಪ್ರಾಡಕ್ಟ್ ಇರುತ್ತಲ್ಲ, ಫುಡ್ ಆಯ್ತು, ಜ್ಯುವೆಲ್ರೀಸ್, ಆಮೇಲೆ ಈ ತರಹದ ಒಂದು ಇತ್ಯಾದಿ ಬಳಸಲು ಯೋಚಿಸುತ್ತಿದ್ದೀರಾ ಅಂತ ಹೇಳಿ ಒಂದು ಕ್ವಶನ್. ಅಂದ್ರೆ ನಿಮ್ಮ ಬ್ರ್ಯಾಂಡಿಂಗ್ ಅನ್ನು ಈ ಬೇರೆ ಇದಕ್ಕೆ ಯೂಸ್ ಮಾಡಲಿಕ್ಕೆ ಯೋಚಿಸ್ತಿದ್ದೀರಾ? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಯೂಟಿ ಪಾರ್ಲರ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ. ನೀವು ನಮ್ಮ ಒಂದು ಇಲ್ಲಿ ಫೇಮಸ್ ಬ್ಯೂಟಿ ಪಾರ್ಲರ್ ಇದೆ, ಅಲ್ಲಿ ಹೋದ್ರೆ ನಮ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ವಾಂಟ್ ಟು ಎಕ್ಸ್ಟೆಂಡ್ ದಿಸ್ ಆಸ್ ಅ ಕಲ್ಚರ್ ಸೆಂಟರ್. ದಟ್ಸ್ ವೈ ಐ ಕಾಲ್ ಇಟ್ ಅನ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಬಿಕಾಸ್ ಸುಮ್ನೆ ಬಂದು ಅಕ್ರಾಸ್ ದ ಟೇಬಲ್ ತಗೊಳ್ತಾ ಇಲ್ಲ ಯಾರು. ಬಂದು ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಕ್ಲೋದಿಂಗ್, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್, ಎಕ್ಸ್ಪ್ಲೇನ್ ಮಾಡ್ತೀನಿ, ತಗೊಂಡು ಹೋಗ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್, ಇಫ್ ವಿ ಹ್ಯಾವ್ art in the same place, if we have food in the same place, and if we have various cultural related like books, art, talking to each other, exchanging your ideas, intellectual ideas. ಜನಕ್ಕೆ ಇವಾಗ ಟೈಮೇ ಸಿಗ್ತಾ ಇಲ್ಲ, ಬಿಕಾಸ್ ಎವ್ರಿಬಡಿ ಇಸ್ ರನ್ನಿಂಗ್. ಸೊ ನಮ್ ಕಲ್ಚರ್ನ ನಾವು ವಾಪಸ್ ತರಬೇಕು, ಅಥವಾ ಒಬ್ರಿಗೊಬ್ರಿಗೆ ಇಮೋಷನಲ್ ಎಕ್ಸ್ಚೇಂಜ್ ಕೊಡಬೇಕು, ಕಲ್ಚರಲ್ ಇಂಟೆಲೆಕ್ಚುಯಲ್ ಎಕ್ಸ್ಚೇಂಜ್ ಕೊಡಬೇಕು ಅಂದ್ರೆ ವಿ ಹ್ಯಾವ್ ಟು ಕೀಪ್ ಆಲ್ ದಿಸ್ ಇನ್ ಒನ್ ಪ್ಲೇಸ್. ಬಟ್ ದಟ್ಸ್ ಅ ಲಾಂಗ್ ಡ್ರಾನ್ ಪ್ಲಾನ್. ಐ ಥಿಂಕ್ ದಟ್ ವಿಲ್ ಬಿ ಮೈ ಫೈನಲ್ ಐಡಿಯಾ ಟು ಬ್ರಿಂಗ್ ದಟ್ ಅಪ್. Very good. I hope you got the answer, sir, whoever has questioned that, and that's good. ಪ್ರಿಯಾ ಅವರೇ, ಇಲ್ಲೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಂಡು ಈ ಸುಂದರವಾದ ಒಂದು ಹಾಡನ್ನು ಕೇಳ್ಕೊಂಡು ಮತ್ತೆ ವಾಪಸ್ ಬರೋಣ. ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಜೇನಂಥ ಮಾತಲ್ಲಿ ಜೇನಂಥ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಹೂ ಚೆಲ್ಲಿ ನಿಂತೇನಿ ಮನದಲ್ಲಿ. ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ, ನೀ ತಂದ ನೋವಿಗೆ
ಕೊನೆಯಲ್ಲಿ ಮೊದಲೆಲ್ಲಿ ಬಲು ದೂರ ನೀ ಹೋಗೆ ನಾ ತಾಳೆ ಈ ಬೇಗೆ ಬಾಬಾರೆ ಚೆಲುವೆ ಬಾರೇ ಒಲವೇ ಬಾರ ಬಾರ. ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ನೀವು ಎಲ್ಲೇ ಇದ್ದು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಅದಕ್ಕೆ ಮೂರು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಸೊ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ತಾರೀಕು ಫೆಬ್ರವರಿ 22, 2026. ಕನ್ನಡವಾಣಿದ ಮೇನ್ ಉದ್ದೇಶ ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡದ ಜನರ ಬಗ್ಗೆ, ಕನ್ನಡದ ಜನರ ಬಿಸ್ನೆಸ್ ಬಗ್ಗೆ, ಅಥವಾ ಅವರು ಒಂದು ಒಳ್ಳೆ ಕೆಲಸ ಮಾಡುವಂಥ ಒಂದು NGO ಬಗ್ಗೆ ಆಯಿತು, ಏನೇ ಒಂದು ಯುನೀಕ್ ಪರ್ಸನಾಲಿಟಿ, ಯುನೀಕ್ ಕ್ವಾಲಿಟಿ ಆಫ್ ಬಿಸ್ನೆಸ್ಸಸ್ ಅಥವಾ ಜನರ ಬಗ್ಗೆ ಒಂದು ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಈ ಬೇರೆ ದೇಶಗಳಲ್ಲಿ ನಾವು ತಲುಪಿಸೋ ಒಂದು ಸಣ್ಣ ಪ್ರಯತ್ನ. ಆ್ಯಂಡ್ ಇಟ್ಸ್ ಎ ಟೋಟಲಿ ನಾನ್ ಕಮರ್ಷಿಯಲ್ ನಮ್ಮ ಚಾನಲ್. ಎಲ್ಲರೂ ಒಂದು ಜನರಿಗೆ ಒಂದು ಸಹಾಯ ಆಗುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಕನ್ನಡದ ಜನರಿಗೆ. ಸೊ ಇಲ್ಲಿ ಕೆಲವೆಲ್ಲ ಒಂದು 2-3 ಕಮೆಂಟ್ ಮತ್ತೆ ಬಂದಿದೆ. ಪ್ರಿಯಾ ಅವರೇ, ವೆಲ್ಕಮ್ ಬ್ಯಾಕ್ ಟು ದ ಶೋ ಆಫ್ಟರ್ ದಿಸ್ ವಂಡರ್ಫುಲ್ ಸಾಂಗ್, ಐಕಾನಿಕ್ ಸಾಂಗ್ ಅಂತ ಹೇಳ್ತೀನಿ. ಆ್ಯಂಡ್ I had very good experience in her store and she gets a lot of designs and traditional materials from different areas in India. ನೀವು ಹೇಳಿದ ಹಾಗೆ ಈ ಡಿಫ್ರೆಂಟ್ ವ್ಯೂವರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಈ ಡಿಸೈನನ್ನು ನೀವು ಅಪ್ರೂವ್ ಮಾಡೋದು, ಅಥವಾ ನೀವು ಜನರೇಟಿವ್ AI ಮೂಲಕವಾಗಿ ಕೂಡ ನಿಮ್ಮ ಡಿಸೈನನ್ನು ಜನರೇಟ್ ಮಾಡಿ ಅವರಿಗೆ ಕಳಿಸೋದು, ಅದರ ಇಂಪ್ಲಿಮೆಂಟ್ ಮಾಡೋದು. ದಟ್ಸ್ ಇನ್ಕ್ರೆಡಿಬಲ್ ವರ್ಕ್ ಯು ಡೂ. ಐ ಟು ಹ್ಯಾವ್ ವಿಸಿಟೆಡ್ ಹರ್ ಪ್ಲೇಸ್. ಇನ್ನೊಬ್ರು ಬರೆದಿದ್ದಾರೆ, ಐ ಟು ಹ್ಯಾವ್ ವಿಸಿಟೆಡ್ ಹರ್ ಪ್ಲೇಸ್ ಆ್ಯಂಡ್ ಕಲೆಕ್ಷನ್ ಈಸ್ ವೆರಿ ಹ್ಯೂಜ್ ಆ್ಯಂಡ್ ನೈಸ್, ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಸ್ಯಾಟಿಸ್ಫೈ ಆಲ್ ಟೈಪ್ ಆಫ್ ಕಸ್ಟಮರ್ಸ್. ಅರೆ ವಾ, ಎಷ್ಟು ಒಳ್ಳೆ ಮಾತುಗಳು, ತುಂಬ ಪಾಸಿಟಿವ್. ಇನ್ನೊಬ್ರು ಬರೆದಿದ್ದಾರೆ, ಅಮೆರಿಕದಲ್ಲಿದ್ದು ಸ್ವದೇಶದ ಮೇಲಿನ ಅಭಿಮಾನ ಹಾಗೂ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಮ್ಮ ಅಭಿರುಚಿ ಬೆಂಬಲ ನಿಜಕ್ಕೂ ದೊಡ್ಡದು. ಧನ್ಯವಾದ. ಪುಸ್ತಕಮನ ಹರಿಹಲ ಪ್ರಿಯ. ಅರೆ ವಾ, ತುಂಬ ತುಂಬ ಥ್ಯಾಂಕ್ಸು ನಿಜವಾಗ್ಲೂ. ಯಾಕಂದರೆ ಇಲ್ಲಿ ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ, ಒಂದು ಅವ್ರ ಬಗ್ಗೆ ಒಂದು ಇಲ್ಲಿ ಜನರಿಗೆ ನಾವು ತಲುಪಿಸ್ಕೊಡೋದೇ ಒಂದು ಸಣ್ಣ ಪ್ರಯತ್ನ ನಮ್ಮ ಕನ್ನಡವಾಣಿ. ಇದೆಲ್ಲ ಸಾಧ್ಯ ಓನ್ಲಿ ಬಿಕಾಸ್ ನೀವು, ನಮ್ಮ ಆಡಿಯನ್ಸ್, ನಮ್ಮ ಪ್ರೇಕ್ಷಕರು, ನೀವು ಸಹಾಯ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಸೊ ಈಗ ಪ್ರಿಯಾ ಅವರೇ, ಮುಂದಿನ ನಾವು ಕ್ವಶನ್ಗೆ ಹೋಗೋಣ. ಸೊ ನಾವು ನಿಮ್ಮ ವ್ಯೂವರ್ಸ್ ಬಗ್ಗೆ ನೀವು ಹೇಳಿದ್ರಿ, ನೀವು ಡಿಸೈನ್ ಬಗ್ಗೆ ಹೇಳಿದ್ರಿ, ನೀವು ಚಿಲ್ಡ್ರನ್ದು ಯಾಕೆ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಲೂ ಹೇಳಿದ್ರಿ. ಸೊ ನಿಮಗೆ ಅದು ಈ ಪ್ಲೇಸಸ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಈ ವ್ಯೂವರ್ಸ್ ಇಲ್ಲಿದ್ದಾರೆ, ಆಫ್ಕೋರ್ಸ್ ನಾಲೆಜ್ ಅಂತೂ ಒಂದು ಇದನ್ನೇ ಇದೆ, ಬಿಕಾಸ್ ಯು ಆರ್ ಎನ್ IT ಪರ್ಸನ್, ಯು ನೋ ಹೌ ಟು ಗೆಟ್ ದ ನಾಲೆಜ್ ಔಟ್ ಆಫ್ ದ ಪ್ಲೇಸಸ್, ಯಾವ ಇದರಲ್ಲಿ ಏನು ಅಂತ. ಬಟ್ ಈ ವ್ಯೂವರ್ಸ್ ಇಲ್ಲಿ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಅಥವಾ ರಾಜಸ್ಥಾನ ಆಯಿತು, ಅಲ್ಲಿ ಅದು ಹೇಗೆ ನಿಮಗೆ ಗೊತ್ತಾಗುತ್ತೆ? ಇದು ಫಸ್ಟ್ ಇದರಲ್ಲಿ ಒಂದು ಮೇಲೆ ಫಸ್ಟ್ ಪಾಯಿಂಟ್ ವಿಚ್ ಕಮ್ಸ್ ಆಸ್ ಅ ಹೈಲೈಟ್ ಇಸ್ ಫ್ರಮ್ ಪೀಪಲ್ ದೆಮ್ಸೆಲ್ಸ್. ಸೊ ನನಗೆ ಆಲ್ರೆಡಿ ಪರಿಚಯ ಇದ್ದ ಸ್ನೇಹಿತರಿಂದ ಫಸ್ಟ್ ನಾನು ವೀವರ್ಸ್ ಹತ್ರ ಹೋಗಿದ್ದು. ಸೊ ಅಲ್ಲಿಂದ ಮುಂದಕ್ಕೆ ಆಯಾ ಜನದಲ್ಲಿ ನನಗೆ ಎಲ್ಲೆಲ್ಲಿ ಪರಿಚಯ ಇತ್ತು ಅಲ್ಲಿ ನಾನು ಕೇಳ್ಕೊಂಡು ಗೊತ್ತಾಗಿದ್ದು ನನಗೆ ವೀವರ್ಸ್ಗಳು ಅಥವಾ ಆರ್ಟಿಸ್ಟ್ ಅಥವಾ ಈ ಜಾಗದಲ್ಲಿ ಇಂಥ ವೀವ್ ಇದೆ, ಇದು ಚೆನ್ನಾಗಿ ಇದಿದೆ, ಇಟ್ ಇಸ್ ಮೋರ್ ಹ್ಯಾಂಡ್ ಮೇಡ್ ಆರ್ ಇಟ್ ಇಸ್ ಡ್ಯೂರಬಲ್ ಆರ್ ಇಟ್ಸ್ ಹೆಲ್ದಿ ಅಂತ ನಾನು ತಿಳ್ಕೊಂಡು ಹೋಗಿತ್ತು ಒಬ್ಬರಿಂದ ಒಬ್ರು. Second point is the second one which stands there is social media. Not all social media weavers or people who wholesale there will work because ಅವರು ಕೆಲವರು ಕಮರ್ಷಿಯಲ್ ಇರ್ತಾರೆ, ನಮ್ಗೆ ಅದು ವರ್ಕ್ ಆಗಲ್ಲ. ಬಟ್ ಎಲ್ಲೋ ಕೆಲವು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಸ್ಟೋರಿ ಬಂದಾಗ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಇದು ಅಥೆಂಟಿಕ್ ಇದೆ ಅಂತ ಗೊತ್ತಾದಾಗ ನಾನು ಪರಿಚಯ ಮಾಡ್ಕೊಂಡು ತಗೊಂಡಿದ್ದಿದೆ. ಸೊ ಬಟ್ ಬೇಸಿಕಲಿ ದ ಫಸ್ಟ್ ಒನ್ ಸ್ಟ್ಯಾಂಡ್ಸ್ ಔಟ್ ಬಿಕಾಸ್ ಐ ಇಂಟ್ರಾಕ್ಟ್, ನೀವು ಹೇಳ್ದಂಗೆ ಇನಿಷಿಯಲಿ ನೀವು ಹೇಳಿದ್ರಿ ಇಂಟ್ರಾಕ್ಷನ್ಸ್ ತುಂಬಾ ಇರುತ್ತೆ ಇದರಲ್ಲಿ ಅಂತ. ಇಂಟ್ರಾಕ್ಟ್ ಮಾಡಿದ್ರೇನೆ ನನಗೆ ಜಾಸ್ತಿ ತಿಳುವಳಿಕೆ ಬರೋದು ಇದರಲ್ಲಿ. ಬೇರೆ
ಬೇರೆ ವೀವ್ಸ್, ಬೇರೆ ಬೇರೆ ಬಟ್ಟೆಗಳು, ಸೀರೆಗಳು, ಅಲ್ಲಿ ನೇಯ್ಗೆ ಯಾವ ತರ ಇರುತ್ತೆ ಅದರಿಂದ ತಿಳುವಳಿಕೆ ಬರೋದು. ಅಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಅಂದ್ರೆ, ಇವಾಗ ಒಬ್ರು ವೀವರ್ ಹತ್ರ ಹೋದಾಗ ಅವರು ನಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರದ್ದು ಮಾತ್ರ ಮಾರ್ಕೆಟ್ ಮಾಡ್ಕೊಳ್ತಾರ ಅಂತಲ್ಲ. ವಿಲ್ ಬಿ ಸರ್ಪ್ರೈಸ್, ದೇ ವಿಲ್ ಇಂಟ್ರಡ್ಯೂಸ್ ಯು ಟು ಸಮನ್ ಎಲ್ಸ್ ಆಲ್ಸೋ. ವೆರಿ ನೈಸ್. ಎಸ್. So that's how I have also procured a few of them. ಓ ಬ್ಯೂಟಿಫುಲ್. ಸೊ ಈಗ ನೀವು ಇದು ನಿಮ್ಮ ಬ್ರೋಷರ್ ನಾನು ನೋಡ್ತಾ ಇದ್ದೆ ಆವಾಗ. ಸೊ ಅದರಲ್ಲಿ ನೀವು ಎಥಿಕಲ್ ಸೋರ್ಸಿಂಗ್ ಅಂತ ನೀವು ಒಂದು ಅದ್ರಲ್ಲಿ ಬರೆದಿದ್ದೀರಾ, ಒಂದು ಪಾಯಿಂಟ್ ಇದೆ. ಸೊ ಹಾಗಂದ್ರೆ ಏನು ಎಥಿಕಲ್ ಸೋರ್ಸಿಂಗ್ ಅಂದ್ರೆ? ಎಥಿಕಲ್ ಸೋರ್ಸಿಂಗ್ ಅಂದ್ರೆ ಏನು ಅಂತ ಹೇಳ್ತೀನಿ. ಎಥಿಕಲ್ ಸೋರ್ಸಿಂಗ್ ಅನ್ನೋ ವರ್ಡ್ ನನ್ನಲ್ಲಿ ಹಾಕ್ಲಬೇಡುವಂತ ಸುಮಾರು ಯೋಚನೆ ಮಾಡಿದೆ ನಾನು, ಬಿಕಾಸ್ ಇಟ್ ಕ್ಯಾನ್ ರೇಸ್ ಲಾಟ್ ಆಫ್ ಕ್ವೆಶನ್ಸ್. Yes. Plastic I'm using here for sari, that is on demand I do that. But ಹೇಳಿದ್ದು ethical sourcing ಅಂದ್ರೆ ಏನು ಅಂದ್ರೆ, it comes from a sustainability matter. ಅಲ್ಲಿ ಚೈಲ್ಡ್ ಲೇಬರ್ ಯೂಸ್ ಮಾಡಲ್ಲ, ಬರೀ ನ್ಯಾಚುರಲ್ ಡೈಸ್ ಇರುತ್ತೆ, ಕೈನಿಂದ ನೇಯ್ದಿರೋದಿರುತ್ತೆ, ಒಳ್ಳೆ ಕಾಟನ್ ಇರುತ್ತೆ, ಜೊತೆನಲ್ಲಿ ಪಾಲಿಸ್ಟರ್ ಆಗ್ಲಿ ಅಥವಾ ಪ್ಲಾಸ್ಟಿಕ್ ಟೈಪ್ ಬೇಸ್ ಇರೋ ಮೆಟೀರಿಯಲ್ಸ್ ಆಗ್ಲಿ ಯೂಸ್ ಮಾಡಲ್ಲ ವೀವ್ ಮಾಡ್ಬೇಕಾದ್ರೆ. ಸೊ ಆ ಥರದ್ದೆಲ್ಲ ಇಟ್ಕೊಂಡು ಆ ಟ್ರೆಡಿಷನಲ್ ವೀವಿಂಗ್ ಮಾಡ್ತಾರಲ್ಲ, ಅದನ್ನ ಎಥಿಕಲ್ ಸೋರ್ಸಿಂಗ್ ಅಂತೀನಿ ನಾನು. ದಟ್ ಇಸ್ ವಾಟ್ ಇಸ್ ಎಥಿಕಲ್ ಸೋರ್ಸಿಂಗ್. ಇಟ್ ಇಸ್ ವೆರಿ ವೆರಿ ಹಾರ್ಡ್ ಟು ಫೈಂಡ್, ಸರ್, ಟು ಬಿ ವೆರಿ ಆನೆಸ್ಟ್. ನೌಡೇಸ್ ಮಿಕ್ಸ್ ಜಾಸ್ತಿ, ಕೆಲವು ನಾಟ್ ಬಿಕಾಸ್ ದೇ ವಾಂಟ್ ಟು ಡೂ ಇಟ್, ಬಟ್ ಇವಾಗ ನ್ಯಾಚುರಲ್ ಡೈ ಮಾಡಬೇಕು ಅಂದ್ರೆ ಅದಕ್ಕೊಂದಷ್ಟು ಕಾಸ್ಟ್ ಇರುತ್ತೆ, ಅವೈಲಬಿಲಿಟಿ ಇಶ್ಯೂಸ್ ಇರುತ್ತೆ. ಆಮೇಲೆ ಪ್ಲಾಸ್ಟಿಕ್, ಇವಾಗ ಪಾಲಿಸ್ಟರ್ ಹಾಕಿಲ್ಲ ಅಂದ್ರೆ ಅದ್ರದ್ದೇನೋ ಒಂದು ಬೇರೆ ಡೈ ಹಿಡ್ಕೊಳ್ಳಲ್ಲ. ಸೊ ಐ ಮೀನ್ ಹಾಕ್ಲಿಲ್ಲ ಅಂದ್ರೆ ಡೈ ಹಿಡ್ಕೊಳ್ಳಲ್ಲ, ಸೊ ಮರ್ಸರೈಸ್ ಮಾಡ್ಬೇಕಾಗತ್ತೆ. ಸೊ ಲಾಟ್ ಆಫ್ are there, and now the customer base or the customer psychology is such that they want to wear new clothes often, so they want to buy often. ಒಂದು ತಗೊಂಡು ಇವಾಗ ಹ್ಯಾಂಡ್ಲೂಮ್ ನಾನು 2,500ಕ್ಕೆ ಒಂದು ಸೀರೆ ಕೊಟ್ರೆ, they may want something lesser so that they can buy again, or they have more occasions to buy for. So ಅದಕ್ಕೆ ಕೇಟರ್ ಮಾಡೋದ್ರಿಂದ ಎಥಿಕಲ್ ಸೋರ್ಸಿಂಗು ಸ್ವಲ್ಪ ಕಷ್ಟ ಇದೆ, ಬಟ್ ಐ ಆಮ್ ಟ್ರೈಂಗ್ ಟು ಡೂ ಆಸ್ ಮಚ್ as possible. It is one of the elements that I have adapted. I cannot tell that I'm 100% ethical for sure. But Yeah, it there is are. there. Sorry. So it is there. I have tried my best in few of the weaves. ನಾನು ಒಂದು ತೋರಿಸ್ತೀನಿ. Please. This is a, you can see this, it is a sari. So this Wow. is ಉಡುಪಿ ವೀವರ್ಸ್ ಸೀರೆ. ಇದು ಕೈನಲ್ಲಿ ನೇಯ್ದಿರೋದು ಪ್ಯೂರ್ ಕಾಟನ್ ಸೀರೆ. ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂದ್ರೆ, ಇಟ್ ಇಸ್ ನಾಟ್ ಜಸ್ಟ್ any sari that you wear. It adapts to the weather. It is very healthy for you. ನಿಮ್ಗೇನು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಲ್ಲ. It has been dyed well. But ಇದೇನಾಗುತ್ತೆ ಅಂದ್ರೆ, it will be slightly more than other fancy saris. So ಆ ಥರ I try to keep even that, because there are customers who like only that as well. ಸೊ ಅದು ಉಡುಪಿ ಸಾರಿ ಅಂತ ಹೇಳಿದ್ರೆ, ಅದು ಉಡುಪಿಯಲ್ಲಿ ವೀವಿಂಗ್ ಅಲ್ವಾ ಅದು? ಇದು ಮಂಗಳೂರು, ಉಡುಪಿ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಇದ್ರಲ್ಲಿ, ಮಂಗಳೂರಿನಲ್ಲಿ ಸೈಡ್ ಅಲ್ಲಿ ವೀವ್ ಆಗುತ್ತೆ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಸಾರಿ ಇಟ್ ಈಸ್. Yeah. ತುಂಬಾ ಚೆನ್ನಾಗಿದೆ. And one more thing, what happens is, when we call handloom, I am wearing a handloom sari today. It's a Andhra cotton handloom. So ಇದರಲ್ಲಿ ನಿಮ್ಗೆ ಇದು ತಳುಕು ಬಳುಕು ಅನ್ನೋದು ಕಮ್ಮಿ ಇರುತ್ತೆ. It is very easy to wear. When you wear, you can wear it the whole day. Like ಪ್ಯಾಂಟ್ ಶರ್ಟ್ ಹಾಕೊಂಡಿರೋ ತರಾನೇ ನಿಮ್ಗೇನು ಡಿಫ್ರೆನ್ಸ್ ಆಗಲ್ಲ ಅಂತ ನಾನು ಹೇಳೋದು. ಸೊ ಅಷ್ಟು ಹೆಲ್ದಿ, ಇದು ಅಡಾಪ್ಟ್ ಆಗುತ್ತೆ ನಿಮ್ ಬಾಡಿಗೆ. ಬಟ್ ನಿಮ್ಗೆ ಅದು ಶೈನ್ ಬೇಕು ಅಂತ ಅಂದಾಗ ಅದು you have to give those kind of sarees. ಓಕೆ. ಸೊ ಈಗ ನೀವು ಆಂಧ್ರ ಹ್ಯಾಂಡ್ಲೂಮ್ ಅಂತ ಈಗ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಸೊ ಅದು ಹ್ಯಾಂಡ್ಲೂಮ್ ಅಲ್ಲಿ ಕೂಡ ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಕ್ವಾಲಿಟಿ ಇರುತ್ತಾ, ಅದು ಹೇಗೆ? ಇಫ್ ಐ ಅಂಡರ್ಸ್ಟ್ಯಾಂಡ್. ಹ್ಯಾಂಡ್ಲೂಮ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಕ್ವಾಲಿಟಿ. ಫಾರ್ ಎಕ್ಸಾಂಪಲ್, ಈ ಕ್ವಾಲಿಟಿನೇ ಬೇರೆ ನಾನು ಇವಾಗ ನಿಮಗೆ ತೋರಿಸಿದ್ದು. ಅದು ಸ್ವಲ್ಪ ಥಿಕ್ ಇದೆ, ಇದೊಂದು ಚೂರ್ ಥಿನ್ ಇದೆ. ಸೊ ಅದು ಎಷ್ಟು ಕಾಟನ್ ಥ್ರೆಡ್ ಕೌಂಟ್ ಯೂಸ್ ಮಾಡ್ತಾರೆ, 80 ಕೌಂಟ್, 60 ಕೌಂಟ್, 120 ಕೌಂಟ್. ಸೊ ಥ್ರೆಡ್ ಕೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಥಿಕ್ನೆಸ್ ಮತ್ತು ಫೈನ್ನೆಸ್ ಅದೆಲ್ಲ ಡಿಫರ್ ಆಗುತ್ತೆ. ವಾವ್, ವೆರಿ ಇಂಟ್ರೆಸ್ಟಿಂಗ್. ಸ್ವಲ್ಪ ನಾನು ಇದು ಸಾರಿ ಬಗ್ಗೆ ಸ್ವಲ್ಪ ಐಡಿಯಾ ಬರ್ತಾ ಇದೆ. ಸೊ ವೆರಿ ನೈಸ್. ಸೊ ಇವರಿಗೆ ನೀವು ವೀವರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ, ನೀವು ಅವರಿಗೆ ಆಫ್ಕೋರ್ಸ್ ಒನ್ ಹೆಲ್ಪ್ ದಟ್ ಯು ಡೂ ಈಸ್ ಅವರಿಂದ ನೀವು ಪ್ರಾಡಕ್ಟ್ ಖರೀದಿ ಮಾಡ್ತೀರಾ. ಬಿಸೈಡ್ಸ್ ದಟ್ ಮತ್ತೆ ಏನಾದರೂ ಅವರಿಗೆ ಒಂದು ಸಹಾಯ ಥರ ಏನಾದ್ರು ಮಾಡ್ತೀರಾ? ಬಿಸೈಡ್ಸ್ ಯು ಗೋ ಔಟ್ ಆಫ್ ದ ವೇ ಟು ಹೆಲ್ಪ್ ದೆಮ್. ಸಹಾಯ ಅಂದ್ರೆ, ವಾಟ್ ವಿ ಕ್ಯಾನ್ ಡೂ ಬೆಸ್ಟ್ ಇಸ್ ಮೇಕ್ ಪೇಮೆಂಟ್ಸ್ ಫಾಸ್ಟ್.
ತಗೊಂಡ ತಕ್ಷಣ ಅವ್ರಿಗೆ ಕೊಟ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಕೆಲವರು ಅವರೇ ಡೈ ಮಾಡ್ತಿರಲ್ಲ, ಅವರೇ ಪಾಲಿಶ್ ಮಾಡ್ತಿರಲ್ಲ, ಅದೆಲ್ಲ ಮಾಡಿಸ್ಕೊಡಕ್ಕೆ ಅವ್ರು ಬೇರೆಯವ್ರಿಗೂ ಪೇ ಮಾಡ್ಬೇಕು ಅವ್ರು. ಅಂದ್ರೆ ಅಲ್ಲಿ ಹಣ ಕಟ್ಬೇಕು ಅವರು. ಸೊ ನಾವು ಆದಷ್ಟು ಬೇಗ ಅವ್ರಿಗೆ ಪೇ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗತ್ತೆ. ಇನ್ನೊಂದೇನು ಅಂದ್ರೆ ಸೆಕೆಂಡ್, ದಿ ಆಬ್ವಿಯಸ್ ಹೆಲ್ಪ್ ದಟ್ ವಿ ಕ್ಯಾನ್ ಗಿವ್ ಇಸ್ ಗಿವ್ ಮೋರ್ ಆರ್ಡರ್ಸ್. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ವೀವರ್ಸ್. ಸಪೋಸ್ ಒಂದು ನಂದು ಇನ್ಸ್ಟೆನ್ಸ್ ಹೇಳ್ತೀನಿ. ನನಗೆ ಒಂದು ಸೀರೆ ಬೇಕಾದಾಗ ಆ ವೀವರ್ಗೆ ಹುಷಾರಿರ್ಲಿಲ್ಲ. So he was not well, and the customer had an urgency. I had promised that the sari gets weaved in 1 day anta. So ಒಂದು 3-4 days ಅಲ್ಲಿ ಕೊಡ್ತೀನಿ ಅಂತ. So he was not well. What can we do? We cannot say ಬಂದು weave ಮಾಡ್ಕೊಡು ಅಂತ. So of course I convinced the customer and all that. So we gave him a break of 1 week. Then he came back and he did the job. So athara we can be more compassionate. Apart from that, what I'm trying to do is, if I kind of bring in a little more investment or funds into it, then I can support more weavers by putting in more looms or machines, and then give them the job directly. So that is one thing that we can do. Creating more demand, giving them more business is what they will need to improve their living conditions. But on the contrary, there is also one weaving said that yalla weavers we won't be poor. I am not offending anyone, but I'm just telling the reality what I have seen. So there are weavers who are earning well and they are settled well. So aurge they may not need our support as such. But in fact, in getting saris from some of the weavers is very difficult, because very established. They are already very are- busy. Yes, so they're very busy, and they will also give for bigger orders. I am a small business, so bigger orders, bigger brands. So eradu part of the story ಇದೆ. But those who need help, this is how I'm trying to help ವೆರಿ them. ವೆರಿ ನೈಸ್, ವೆರಿ ನೈಸ್. ಯಾಕಂದ್ರೆ ಸಣ್ಣ ಸಣ್ಣ ನಾವು ಸಹಾಯ ಮಾಡಿದ್ರೇನೆ ಅವರಿಗೂ ಕೂಡ ಒಂದು ಹುರುಪು ಬರುತ್ತೆ, ಒಂದು moral support ಇದ್ದಾಗ, so they can do There is much better. one more point I want to add. Since I Add. have a lot of variety here, it comes from different regions. So ಏನಾಗುತ್ತೆ ಅಂದ್ರೆ, there are chances that you forget one of the weavers and you just move on with new designs and you go. But ನಾನೇನ್ ಮಾಡ್ತೀನಿ, vendor list ಇಟ್ಕೊಂಡು I see I have not given him an order, I have not given this lady an order. So I go back and I talk to them and I bring stuff from them. ವಾವ್, ದಟ್ಸ್ ಇನ್ಕ್ರೆಡಿಬಲ್. ಸೊ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶದಿಂದ ನೀವು ವ್ಯೂವರ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಸಾರಿಯನ್ನು ತರ್ತೀರಾ? ಕರ್ನಾಟಕದ್ದು ನಮ್ಮ ಹತ್ರ ಇವಾಗ ಇಳ್ಕಲ್ ಇದೆ, ಆಮೇಲೆ ನಾರಾಯಣಪೇಟೆ ಇದೆ, ಮೈಸೂರ್ ಸಿಲ್ಕ್ ಅಲ್ಲಿ, ಮೈಸೂರ್ ಸಿಲ್ಕ್ ಆಫ್ ಕೋರ್ಸ್ ವಿ ಕ್ಯಾನಾಟ್ ಸೆಲ್ KSIC, ಬಟ್ ಕ್ರೇಪ್ ಸಾರೀಸ್ ವಿಚ್ ಆರ್ ಕಾಲ್ಡ್ ಆಸ್ ಮೈಸೂರ್ ಪ್ಯೂರ್ ಕ್ರೇಪ್ ಸಾರೀಸ್ ಅದಿದೆ. ಸೊ ಈ ತರದ ಸೀರೆಗಳು ಬರ್ತಾ ಇವೆ. ಬನಹಟ್ಟಿಯಿಂದ ಬರುತ್ತೆ, ಇಳ್ಕಲ್ಲಿಂದ ಬರುತ್ತೆ, ಆಮೇಲೆ ಮೈಸೂರಿಂದ ಬರುತ್ತೆ. ಐ ಗೆಟ್ ಫ್ರಮ್ ಶಿಡ್ಲಘಟ್ಟ ಆಲ್ಸೋ. ಸೊ ದೇರ್ ಆರ್ ವೇರಿಯಸ್ ಪ್ಲೇಸಸ್ ವೇರ್ ಇಟ್ ಕಮ್ಸ್. ಬೆಳಗಾವಿಯಿಂದ ಬರುತ್ತೆ, ಮಂಗಳೂರು, ಉಡುಪಿನೂ ಅಂತ ಹೇಳಿದ್ರಿ. ಸೊ ಉಡುಪಿಯಿಂದ, ಮಂಗಳೂರಿಂದ ಬರುತ್ತೆ. ಸೊ ಇದು ನಮ್ಮ ನಾರ್ತ್ ಕರ್ನಾಟಕದ ಸ್ಟೈಲ್ ಅಲ್ಲಿ ಸೀರೆನು ಏನು ಉಟ್ಕೊಳ್ತಾರೆ, ಅದು ಲಾಂಗ್ ಸಾರೀಸ್ ಇರುತ್ತಲ್ಲ, ಸೊ ಅದು ಕೂಡ ನೀವು ಇದು ಮಾಡ್ತೀರಾ? ನವಾರಿ ಸಾರೀಸ್ ಅಂತ ಅಂತಾರೆ. 9 ಗಜ 10 ಗಜ ಸೀರೆಗಳಿವೆ. ಅದನ್ನು ನಾನು ಮಾಡ್ತೀನಿ. ಅದು ಇಳ್ಕಲ್ನಲ್ಲೂ 9 ಗಜ 10 ಗಜ ಸೀರೆಗಳು ಸಿಗತ್ತೆ, ಪೈಠಣಿನಲ್ಲಿ ಸಿಗತ್ತೆ. ಬಟ್ ಪೈಠಣಿ ಕಮ್ಸ್ ಫ್ರಮ್ ಮಹಾರಾಷ್ಟ್ರ. ಸೊ ಅದ್ರಲ್ಲೂ ನಾನು 9 ಗಜ 10 ಗಜ ಎಕ್ಸ್ಕ್ಲೂಸಿವ್ ಆಗಿ ಸ್ಮಾಲ್ ಕಲೆಕ್ಷನ್ ಇಟ್ಟಿರ್ತೀನಿ. ಬಿಕಾಸ್ ಕೆಲವರು ಸಮ್ ಫಂಕ್ಷನ್ಸ್ ಡಿಮಾಂಡ್ ದಟ್ ದೇ ವೇರ್ ಕಚ್ಚೆ. ಸೊ ಬೇರೆ ಬೇರೆ ಕಚ್ಚೆಗಳನ್ನ ಉಡ್ಬೇಕು, ಅವಾಗ ಈ ಸೀರೆಗಳು ಬೇಕಾಗತ್ತೆ. ಓಕೆ ಓಕೆ, ನಾನು ಅದೇ ಕಚ್ಚೆ ಅಂತ ಹೇಳಿ ಈ ವರ್ಡ್ ಯೂಸ್ ಮಾಡ್ಬೇಕಂತ ಇದ್ದೆ, ಬಟ್ ಗೊತ್ತಿಲ್ಲ ಎಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ, ಅದಕ್ಕೆ ನಾನು ನವಾರಿ ಸಾರೀಸ್ ಅಂತ ಹೇಳಿದ್ರಿ ನೀವು. ಸೊ ದಟ್ ಈಸ್ ವಂಡರ್ಫುಲ್. ಆಮೇಲೆ 9 yards ಮತ್ತೆ 10 yards ಸಾರಿ ಕಚ್ಚೆ ಬಂದಾಗ ಐ ಡೂ ಈವನ್ ಫಾರ್ ಚಿಲ್ಡ್ರನ್ ಅಂಡ್ ಮೆನ್. ಸೊ ನೀವು ಪಂಚೆ ತಗೊಂಡು ಕಚ್ಚೆ ಹೊಲಿಸ್ಕೊಳ್ಬಹುದು, ಅಥವಾ ನಾನು ಹೊಲಿಸ್ಕೊಡ್ತೀನಿ ನಿಮ್ಗೆ. ಅದನ್ನು ಸಾಧ್ಯ ಇದೆ. ರೆಡಿಮೇಡ್ ಕಚ್ಚೆಗಳನ್ನು ಮಾಡಿಸಬಹುದು. ಇಫ್ ಯು ಆರ್ ನಾಟ್ ಅವೇರ್ ಆಫ್ ಹೌ ಟು ವೇರ್ ಕಚ್ಚೆ, ಯು ಕ್ಯಾನ್ ಡೂ ಈವನ್ ಲೇಡೀಸ್, ಮೆನ್ ಆರ್ ಚಿಲ್ಡ್ರನ್. ಐ ಹ್ಯಾವ್ ಅ ಸ್ಮಾಲ್, I thought it would be nice to show, so ಇಟ್ಕೊಂಡಿದ್ದೀನಿ ನಾನು. Yes, oh very nice, very nice. This is a small child's kache. This is stitched by our own BBF's Kanchan Saurabh. ಓಕೆ, ಇದು ಈ ತರದ ನೀವು ರೆಡಿಮೇಡ್ ಹೀಗೆ ಈ ತರ ಕಚ್ಚೆ ಎಲ್ಲ ನೀವು ಇಟ್ಕೊಂಡಿರ್ತೀರಾ? ಸೊ ಇಸ್ ಇಟ್ ಲೈಕ್ ಫ್ರೀ ಸೈಜ್ ತರ ಇರುತ್ತಾ, ಅಥವಾ ಎನಿ ಪರ್ಟಿಕ್ಯುಲರ್ ಸೈಜ್ ಯು ಡೂ ದ ಕಸ್ಟಮೈಸ್ಡ್ ಫ್ರೀ ಸೈಜ್ ಅಲ್ಲೂ ಸಿಗತ್ತೆ.
ಫ್ರೀ ಸೈಜ್ ಅಲ್ಲೂ ಸಿಗತ್ತೆ, ಬಟ್ ಫ್ರೀ ಸೈಜ್ ಏನಾಗತ್ತೆ ಅಂದ್ರೆ ಆಲ್ರೆಡಿ ಸ್ಟಿಚ್ಡ್ ಫ್ಯಾಕ್ಟ್ರಿ ಸ್ಟಿಚಿಂಗ್ ಬರುತ್ತೆ, ಪದರ ಕಮ್ಮಿ ಇರುತ್ತೆ. ಇಂಥ ಜಾಗದಲ್ಲಿ ದೊಡ್ಡವ್ರಿಗೆ ಪದರ ಕಮ್ಮಿ ಬರುತ್ತೆ ಫ್ರೀ ಸೈಜ್ ಅಲ್ಲಿ. ಸೊ ನಾವು ಸೈಜ್ ತಗೊಂಡು ಅವರು ಸೈಜ್ ಕೊಟ್ರೆ ನಾವು ಕಸ್ಟಮೈಸ್ ಮಾಡಿ ಹೊಲ್ಕೊಟ್ಟಾಗ ಪದರ ಲೇಯರ್ಸ್ ಜಾಸ್ತಿ ಬರುತ್ತೆ. ಇಟ್ ಲುಕ್ಸ್ ವೆರಿ ನೈಸ್ ಆಸ್ ಅ ಪ್ರಾಪರ್. ವೆರಿ ನೈಸ್. ಓಕೆ ಓಕೆ, ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಒಂದು ನಾವು ಫೈನಲ್ ಸೆಗ್ಮೆಂಟಿಗೆ ಬರುವ ಮೊದಲು ಈ ಒಂದು ವಿಶಸ್ ನೋಡ್ಕೊಂಡು ಬರೋಣ, ಏನೆಲ್ಲ ಕನ್ನಡವಾಣಿಗೆ ಯಾರೆಲ್ಲ ಏನು ವಿಶಸ್ ಮಾಡಿದ್ದಾರೆ ಅಂತ, ಅಂಡ್ ದೆನ್ ವಿಲ್ ಕಮ್ ಬ್ಯಾಕ್. ನಮಸ್ಕಾರ, ನಾನು ನಿಮ್ಮ ಅರ್ಚನಾ ಉಡುಪ. ನನ್ನ ಪ್ರೀತಿಯ ಮಿತ್ರರಾದಂತಹ ಅಮೆರಿಕದಲ್ಲಿ ನೆಲೆಸಿರುವಂತಹ ಆರ್ಟಿಸ್ಟ್, ಕಲಾರಾಧಕರು, ಕಲಾ ಪೋಷಕರು, ಸ್ವತಃ ತುಂಬ ಒಳ್ಳೆಯ ಗಾಯಕರು ಕೂಡ ಆಗಿರುವಂತಹ ರಾಜೀವ್ ಕುಲಕರ್ಣಿಯವರು ಕನ್ನಡವಾಣಿ ಎನ್ನುವಂತಹ ಒಂದು ತುಂಬ ಸುಂದರವಾದ ಯೂಟ್ಯೂಬ್ ಚಾನಲ್ನ ನಡೆಸ್ತಾರೆ. ಇದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರನ್ನು ಇಂಟರ್ವ್ಯೂ ಮಾಡಿ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಎಲ್ಲ ನೋಡುಗರಿಗೆ ಕೇಳುಗರಿಗೆ ಕೊಡ್ತಾರೆ. ನನ್ನ ಹೆಸರು ಹರ್ಷ ಉಡುಪಿ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಕನ್ನಡವಾಣಿ ರಾಜೀವ್ ಕುಲಕರ್ಣಿಯವರ ಒಂದು ಪ್ರಯಾಸ, ಕನ್ನಡ ಜನತೆ, ಕನ್ನಡ ಸಾಧನೆ, ಕನ್ನಡ ಸಾಧಕರ ಸಾಧನೆ ಬಗ್ಗೆ ನಮಗೆ ತಿಳುವಳಿಕೆ ನೀಡುತ್ತಾರೆ. ಈ ಪ್ರೋಗ್ರಾಮನ್ನು ಖಂಡಿತ ಅವರ ಚಾನೆಲ್ನಲ್ಲಿ ನೋಡಿ. ಕನ್ನಡವಾಣಿ ರಾಜೀವ್ ಕುಲಕರ್ಣಿಯವರಿಂದ ಧನ್ಯವಾದಗಳು. ನಮಸ್ತೆ, ನಾನು ಸುನಂದ ಕಲಬುರ್ಗಿ, ಸಿನಿಮಾ ಹಾಗೂ ಧಾರಾವಾಹಿ ನಟಿ. ನಾನಿವಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ರಾಜೀವ್ ಕುಲಕರ್ಣಿಯವರ ಕನ್ನಡವಾಣಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ರಾಜೀವ್ ಕುಲಕರ್ಣಿಯವರು ಮೂಲತಃ ಉಡುಪಿಯವರು, ಆದರೆ ಇವಾಗ ಅವರು US ಅಲ್ಲಿ ಸೆಟ್ಲ್ ಆಗಿದ್ದಾರೆ. US ಅಲ್ಲಿ ಇದ್ಕೊಂಡೇನೆ ಅವರು ನಮ್ಮ ದೇಶ ಹಾಗೂ ಭಾಷೆ ಮೇಲಿನ ಅಭಿಮಾನದಿಂದ ಪ್ರತಿ ಭಾನುವಾರ 7:30ಕ್ಕೆ ಕನ್ನಡವಾಣಿ ಯೂಟ್ಯೂಬ್ ಚಾನಲಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನ ಸಂದರ್ಶನ ಮಾಡ್ತಾರೆ. ಹಾಗೆ ಸಾಧನೆ ಮಾಡಬೇಕು ಅಂದ್ಕೊಂಡಿರೋರು, ಸಾಧನೆಯ ಹಾದಿಯಲ್ಲಿರೋರನ್ನ ಕೂಡ ಸಂದರ್ಶನ ಮಾಡ್ತಾರೆ. ಸೊ ಅವರು ಅಲ್ಲಿ ಇದ್ಕೊಂಡು ನಮ್ಮ ದೇಶ ಮೇಲೆ, ಭಾಷೆ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡು ಕಾರ್ಯಕ್ರಮನ ಮಾಡ್ತಾರೆ. ಅದಕ್ಕೆ ನಾವು ಪ್ರತಿಯಾಗಿ ಕೊಡಬೇಕಾಗಿದ್ದು ಏನೂ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಸಂದರ್ಶನಗಳನ್ನ ನೋಡಬೇಕು, ನಮ್ಮ ಅನಿಸಿಕೆನ ಒಂದು ಲೈಕ್ ಹಾಗೂ ಕಮೆಂಟ್ಸ್ ಮೂಲಕ ಅವ್ರನ್ನ ತಿಳಿಸ್ಬೇಕಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ನ ಪ್ರತಿ ಭಾನುವಾರ 7:30ಕ್ಕೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಮಾಡ್ತೀರಲ್ವಾ? ಥ್ಯಾಂಕ್ ಯು. ಕನ್ನಡವಾಣಿ ವೀಕ್ಷಕರಿಗೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ವಿಷಸ್ ಎಲ್ಲ ಇದೆ. ಬನ್ನಿ ಫೈನಲ್ ಸೆಗ್ಮೆಂಟಿಗೆ ಹೋಗೋಣ. ಕನ್ನಡವಾಣಿ ಕಾರ್ಯಕ್ರಮದ್ದು ಇವತ್ತಿನದು ಶೋದು ಫೆಬ್ರವರಿ 22. ಈಗೀಗ ನೀವು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಇವತ್ತು ನಮ್ಮ ಜಾಗೃತಿ ಪ್ರಿಯಾ ಸಾತವಳ್ಳಿ ಅವರಿದ್ದಾರೆ. ಆ್ಯಂಡ್ ಶಿ ರನ್ಸ್ ಎನ್ ಆರ್ಗನೈಸೇಷನ್ ಅಥವಾ ಒಂದು ಬಿಸ್ನೆಸ್ ಔಟ್ಲೆಟ್ ಕಾಲ್ಡ್ ಪ್ರಿಯಾ ಆ್ಯಂಡ್ ಇತಿ ಅಂತ. ಇಟ್ ಈಸ್ ಎ ಕ್ಲೋದಿಂಗ್ ಆ್ಯಂಡ್ ಗಾರ್ಮೆಂಟ್ಸ್ ಸೆಕ್ಷನ್ ಬಿಸ್ನೆಸ್ ಅಂತ ಹೇಳ್ತೀನಿ. ಸೊ ಪ್ರಿಯಾ ಅವರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿಸ್ ಬ್ಯೂಟಿಫುಲ್ ವಿಶಸ್ ಫ್ರಾಮ್ ಸಮ್ ಆಫ್ ಅವರ್ ಗೆಸ್ಟ್, ನಮ್ಮ ಕನ್ನಡವಾಣಿ ಬಂದವರು. ಸೊ ನೀವು ವ್ಯೂವರ್ಸ್ ಬಗ್ಗೆ ಹೇಳಿದ್ರಿ, ಆ್ಯಂಡ್ ಈಗ ಜನರು ಇಲ್ಲಿ ಕೇಳಿದ್ದಾರೆ ನಿಮ್ಮದು ಈ ಔಟ್ಲೆಟ್ ಎಲ್ಲಿದೆ ಅಂತ. ಅದ್ರ ಮೊದಲು 2-3 ಕಮೆಂಟ್ ಇದೆ. ಯುವರ್ ಟ್ರೆಡಿಷನಲ್ ಕಚ್ಚೆ ಸೀರೆ ಈಸ್ ವೆರಿ ಗುಡ್ ಆ್ಯಂಡ್ ವೆರಿ ಮಚ್ ಕಂಫರ್ಟೇಬಲ್ ಅಂತೆ. ಸೊ ವಿತ್ ಮೊಬೈಲ್ ಪಾಕೆಟ್ ಆಲ್ಸೋ ಅಂತೆ. ಸೊ ಅದು ಒಳ್ಳೆ ಕಮೆಂಟ್. ಇಟ್ಸ್ ಎ ಪಾಸಿಟಿವ್ ಥಿಂಗ್ ಫಾರ್ ದ ಪೀಪಲ್, ಸ್ಪೆಷಲಿ ಲೇಡೀಸ್ ಅವರಿಗೆ. ಈಗ ನೀವು ಕಚ್ಚೆ ಸೀರೆ ಏನಾದ್ರು ತಗೊಳ್ಳೋದಾದ್ರೆ ಅದ್ರಲ್ಲಿ ಮೊಬೈಲ್ ಪಾಕೆಟ್ ಕೂಡ ಇದೆ. ಸೊ ಯು ವಿಲ್ ನಾಟ್ ಮಿಸ್ ಯುವರ್ ಮೊಬೈಲ್ ಫೋನ್. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಅದೊಂದು ಒಳ್ಳೇದು. ಸೊ ಈಗ ನಿಮ್ಮ ಈ ಸ್ಟೋರ್ ಏನಿದೆ ಈಗ ಎಲ್ಲಿದೆ, ಇದು ಅದರದ ಬಗ್ಗೆ ಹೇಳ್ತೀರಾ? ಖಂಡಿತ. ಇದು ಸೌತ್ ಬ್ಯಾಂಗ್ಳೂರಲ್ಲಿ ಕನಕಪುರ ರೋಡ್ ಅಲ್ಲಿ ವಾಜರಹಳ್ಳಿ ಅಂತ ಕೇಳ್ತೇವೆ. ವಾಜರಹಳ್ಳಿ ಇಸ್ ಆಲ್ಸೋ ನೋನ್ ಫಾರ್ ಮೆಟ್ರೋ ಸ್ಟೇಷನ್ ನಾವು. ಸೊ ಮೆಟ್ರೋ ಸ್ಟೇಷನ್ ಇಂದ ಅರೌಂಡ್ 1 to 1.5 kilometers ಬರುತ್ತೆ. ನೀವು ಒಳಗಡೆ ಬಂದ್ರೆ ಅಥವಾ ನನಗೆ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಾನು ಲೊಕೇಶನ್ ಸಹ ಕಳ್ಸಿಕೊಡ್ತೀನಿ. ಓ, ಎಕ್ಸಲೆಂಟ್ ಎಕ್ಸಲೆಂಟ್. ಸೊ ಈಗ ನೀವು ಜನರಿಗೆ, ಅಫ್ಕೋರ್ಸ್ ನೀವು ಈ ಕಾರ್ಯಕ್ರಮದ ಶುರುವಲ್ಲಿ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಅಥವಾ ವರ್ಡ್ ಆಫ್ ಮೌತ್ ಇಂದ ಜನರಿಗೆ ಗೊತ್ತಾಗಿ ನಿಮ್ಮ ಈ ಬಿಸ್ನೆಸ್ ನಡೀತಾ ಇದೆ ಅಂತ. ಆದ್ರೂ ಒಂದು ಕ್ವಶನ್,
ಇದೇ ಒಂದು ಔಟ್ಲೆಟ್ ಇದೆನಾ ಅಥವಾ ಇನ್ನೂ ಬೇರೆ ಔಟ್ಲೆಟ್ಸ್ ಇದೆನಾ, ಅದು ಹೇಗೆ ನೀವು ಈ ನಿಮ್ಮ ಬಿಸ್ನೆಸ್ ಬಗ್ಗೆ ಬೇರೆಯವರಿಗೆ ಒಂದು ಅವೇರ್ನೆಸ್ ಕೊಡ್ತಾ ಇರ್ತೀರಿ? ಬಿಸೈಡ್ಸ್ ನೀವು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಿ ನೀವು. ಹೌದು. So actually one thing is I feel very elated when someone asks me, do you have another outlet ಅಂತ. So that's such a compliment. ನನಗೆ ಮಲ್ಲೇಶ್ವರಂ ಇಂದ ಹೈದರಾಬಾದ್ ಇಂದ ಎಲ್ಲ ಕೇಳಿದ್ದಾರೆ, ಇಲ್ಲಿದ್ಯಾ ನಿಮ್ ಬೊಟಿಕ್ ಅಂತ. ಸೊ ಈಗ ಸದ್ಯಕ್ಕೆ ನಮ್ದು ಒಂದು ಔಟ್ಲೆಟ್ ಇದೆ. ನಾನು ಈಗ 1.5 ವರ್ಷ ಆಗಿದ್ರಿಂದ ಇನ್ನ ಐಮ್ ಸ್ಟಿಲ್ ಗ್ರೋಯಿಂಗ್. ನಾನು ಹೇಗೆ ಬೇರೆಯವ್ರಿಗೆ ಅವೇರ್ನೆಸ್ ಕೊಡ್ತೀನಿ ಅಂದ್ರೆ, ಆಫ್ ಕೋರ್ಸ್ forums like VBF, where we meet other business people, and when you meet another business person, you meet another marketer. So that's how I get leads, and I do exhibition stalls. Selective agi hogtini where I think that my product might be appreciated. Nanu saha illi events ಮತ್ತೆ exhibitions ನನ್ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ನ ಸೇರ್ಕೊಂಡೇನೆ, they are my employees. So we do that. ಇಲ್ಲಿ events ನಡೆಸ್ತೀನಿ. ಅದನ್ನೆಲ್ಲ ಮಾಡೋದ್ರಿಂದ ಇದು ಕೇಳಿ ಬೇರೆಯವರಿಗೆ ಗೊತ್ತಾಗುತ್ತೆ. ಬಟ್ ದೆನ್ ಐ ಆಲ್ಸೋ ಹ್ಯಾವ್ ಅನದರ್ ಕ್ವಶನ್. ಈ ಮದುವೆ, ಮುಂಜಿ, ಈ ತರ ಎಲ್ಲ ಹಲವಾರು ಫಂಕ್ಷನ್ಸ್ ನಡೀತಾ ಇರ್ತದೆ. ಸೊ ಅದಕ್ಕೆಲ್ಲ ನೀವು ಪೂರಾ ಒಂದು ಪ್ಯಾಕೇಜ್ ಡೀಲ್ ಏನಾದ್ರು ಮಾಡಿ ಕೊಡ್ತೀರಾ ಇಂತ ಸಂದರ್ಭದಲ್ಲಿ? ನಾನು ಹೇಳಿ. ಅಬ್ಸಲ್ಯೂಟ್ಲಿ. ನಾನು ಬಜೆಟ್ ನ ತಿಳ್ಕೊಂಡು, ಮತ್ತೆ ಅವ್ರ ನೀಡ್ ಏನಿರತ್ತೆ, ರಿಕ್ವೈರ್ಮೆಂಟ್ ಏನಿರತ್ತೆ, ಯಾವ ತರದ ಇವೆಂಟು, ಅದಕ್ಕೆ ಏನ್ ಸಪ್ಲೈ ಮಾಡ್ಬೇಕು ಅನ್ನೋದ್ರಿಂದ. ಸೊ ಐ ಡೂ ಎಂಡ್ ಟು ಎಂಡ್. ಗಿಫ್ಟ್ ಸಾರೀಸ್ ಆರ್ ಗಿಫ್ಟ್ ಇದು ಪಂಚೆ ಫ್ಯಾಬ್ರಿಕ್ಸ್ ಏನಿದ್ರು ಗಿಫ್ಟ್ ಅಲ್ಲಿ, ಅದಲ್ದೇನೆ ಟಿಲ್ ದೇರ್ ಸಿಲ್ಕ್ಸ್, ವಾಟ್ ಇಸ್ ದ ಮೇನ್ ಪರ್ಸನ್ ವೇರಿಂಗ್, ಪೂಜೆ ಮಾಡೋರು ಏನು ಉಟ್ಕೊಳ್ತಾರೆ, ಅದನ್ನು ನಾನು ಅಲ್ಲಿವರೆಗೂ ಫುಲ್ಲು ಆಸ್ ಯು ಸೆಡ್ ಪ್ಯಾಕೇಜ್ ಮಾಡಿ ಕೊಡ್ತಾ ಇದ್ದೀನಿ. ಓ, ಫ್ಯಾಂಟಾಸ್ಟಿಕ್. ಒಂದು ಲಾಸ್ಟ್ ಕ್ವೆಶನ್ ಏನಂದರೆ, ಈಗ ಯಾರಾದರೂ ನಿಮ್ಮನ್ನು ರೀಚ್ ಆಗಬೇಕು, ನಮಗೆ ಸಾರೀಸ್ ಬೇಕು, ನಮಗೆ ಇದು ಬೇಕು ಅಂದ್ರೆ ಎಲ್ಲಿ ಅವ್ರು ರೀಚ್ ಆಗ್ಬೋದು ನಿಮಗೆ? ನನ್ನ ನಂಬರ್ ಇದೆ 9880949319. They can contact me. They can message me on WhatsApp, Instagram or my ಇನ್ನೊಂದ್ಸಲ ಸ್ವಲ್ಪ ಸ್ಲೋ ಆಗಿ ಹೇಳ್ತೀರಾ ನಂಬರ್? 988 or 9880949 ಓಕೆ, ದಿಸ್ ಇಸ್ ಮೈ ನಂಬರ್. ಓಕೆ, ವೆರಿ ಗುಡ್. ಇದು ಪ್ರೇಕ್ಷಕರಿಗೆ ಈ ನಂಬರ್ ಅನ್ನು ಡೆಫಿನೆಟ್ ಆಗಿ ನೀವು ನೋಟ್ ಮಾಡ್ಕೊಳ್ಳಿ. ಇಟ್ಸ್ ಎ ವಾಟ್ಸ್ಆ್ಯಪ್ ನಂಬರ್ ಆಲ್ಸೋ, ಇಂಡಿಯಾ ನಂಬರ್ ಆಫ್ ಕೋರ್ಸ್. ಸೊ ನೀವು ಡೆಫಿನೆಟ್ ಆಗಿ ಅವರನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ನಮ್ಮ ಕನ್ನಡವಾಣಿ ಮೂಲಕ ನಿಮಗೆ ಏನಾದರೂ ಮಾಹಿತಿ ಬೇಕಂದರೆ ಡೆಫಿನೆಟ್ ಆಗಿ ನಮಗೂ ಒಂದು ಮೆಸೇಜ್ ಹಾಕ್ಬೋದು. ಆ್ಯಂಡ್ ನಾವು ಈ ಯೂಟ್ಯೂಬ್ ಲಿಂಕಲ್ಲಿ ಕೂಡ ಅವ್ರದ್ದು ನಾನು ಡೀಟೇಲ್ ಹಾಕಿದ್ದೀನಿ ಆಲ್ರೆಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋದರೆ ಅವ್ರ ಬಗ್ಗೆ ಫುಲ್ ಇದೆ. ಆ್ಯಕ್ಚುಲಿ ವಾಟ್ಸಪ್ ನಂಬರು ಇದೆ, ನಮ್ಮ ಇನ್ಸ್ಟಾ ID ಇದೆ, ಮತ್ತು ಎಲ್ಲ ಡೀಟೇಲ್ಸ್ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಪ್ರಿಯಾ ಆ್ಯಂಡ್ ಟೆಲ್ ಹರ್ ಅಬೌಟ್ ಯುವರ್ ರಿಕ್ವೈರ್ಮೆಂಟ್ಸ್. ನಿಮ್ದು ಏನಾದರೂ ಮನೆಯಲ್ಲಿ ಫಂಕ್ಷನ್ಸ್ ದೊಡ್ಡ ಇವೆಂಟ್ ಎಲ್ಲ ಇದ್ದರೆ ಶಿ ವಿಲ್ ವರ್ಕ್ ವಿತ್ ಯು. ಅವ್ರು ಹೇಳಿದ ಹಾಗೆ ಪೂರಾ ಒಂದು ಕಸ್ಟಮೈಸ್ ಮಾಡಿಕೊಂಡು ಒಂದು ಫುಲ್ ಪ್ಯಾಕೇಜ್ ಡೀಲ್ ಮಾಡಿ ಕೊಡ್ತಾರೆ. ಸೊ ಪ್ರಿಯಾ ಅವರೇ, ಒಂದು ತಿಂಗಳಂತೇನೆ, 1 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಸೊ ಈ ಒಂದು ಪ್ರಾಡಕ್ಟ್ ಅಷ್ಟು ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಈ ಒಂದು ಐ ಆಮ್ ನಾಟ್ ಎ ಯೂಸರ್ ಆಫ್ ದಿಸ್ ಪ್ರಾಡಕ್ಟ್. ಆಫ್ ಕೋರ್ಸ್ ಐ ಕ್ಯಾನ್ ಡೆಫಿನೆಟ್ಲಿ ಬೈ ಫಾರ್ ಮೈ ವೈಫ್, ಮೈ ಡಾಟರ್ಸ್ ಆ್ಯಂಡ್ ಆಲ್. ಸೊ ಖಂಡಿತ ನಾವು ಬೆಂಗಳೂರಿಗೆ ಬಂದಾಗ ನಿಮ್ಮ ಸ್ಟೋರನ್ನಂತೂ ಡೆಫಿನೆಟ್ ಆಗಿ ನಾನು ವಿಸಿಟ್ ಮಾಡ್ತೀನಿ. ಆ್ಯಂಡ್ ದೆನ್ ಇನ್ನೊಂದು 2-3 ನಿಮಿಷ ಉಳಿದಿದೆ ಬಿಫೋರ್ ವಿ ಸೈನ್ ಆಫ್ ಫಾರ್ ಟುಡೇ. ನಿಮ್ಮಿಂದ ನಮ್ಮ ಪ್ರೇಕ್ಷಕರಿಗೆ ಏನಾದರೂ ಮೆಸೇಜ್ ಪ್ಲೀಸ್. ಖಂಡಿತ ಸರ್, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಟ್. ಬಟ್ ಜಸ್ಟ್ ನೀವು ಇವಾಗ ಹೇಳಿದ್ದಕ್ಕೆ ಖಂಡಿತ ನಿಮ್ಗೂ ಕೊಡ್ತೀವಿ. ಪಂಚೆ, ಕಚ್ಚೆ, ಜುಬ್ಬಾ, ಹ್ಯಾಂಡ್ ಬ್ಲಾಕ್ ಶರ್ಟ್ಸ್ ಎಲ್ಲ ಕೊಡ್ತೀವಿ, ಲೆನಿನ್ ಕೊಡ್ತೀವಿ, ಕಾಟನ್ ಕೊಡ್ತೀವಿ. ಸೊ ಗಂಡಸರಿಗೂ ಇದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಅಂದ್ರೆ, US ಆಗ್ಲಿ ಬೇರೆ ಕಂಟ್ರೀಸ್ ಆಗ್ಲಿ, ವೆನ್ ದೇ ವಿಸಿಟ್ ಇಂಡಿಯಾ, ಐ ಡೂ ಹ್ಯಾವ್ ಕಸ್ಟಮರ್ಸ್ ಹೂ ಲವ್ ಮೈ ಕಲೆಕ್ಷನ್ಸ್, ದೇ ಡೂ ಕಮ್. ಸೊ ದಟ್ಸ್ ಅನದರ್ ಪಾಯಿಂಟ್ ಐ ವಾಂಟೆಡ್ ಟು ಮೇಕ್. ಅಂಡ್ ದ ಮೆಸೇಜ್ ದಟ್ ಐ ವಾಂಟೆಡ್ ಟು ಗಿವ್ ಇಸ್, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹತ್ರದವರು ಯಾರಾದ್ರೂ ಬಿಸ್ನೆಸ್ ಶುರು ಮಾಡಿದ್ರೆ ಅವರಿಗೆ ಹೊರಗಡೆಯಿಂದ ವ್ಯಾಲಿಡೇಷನ್ ಬಂದು ಅವ್ರು ಎಸ್ಟಾಬ್ಲಿಷ್ ಆಗಿ ನೀವು ಹೋಗಿ ನೋಡೋದಕ್ಕಿಂತ, ನೀವೇ ಅವರಿಗೆ ಫಸ್ಟ್ ಕಸ್ಟಮರ್ ಆಗಿ, ನೀವೇ ಅವ್ರಿಗೆ ಸೆಕೆಂಡ್ ಕಸ್ಟಮರ್ ಆಗಿ, ನೀವೇ ರೆಗ್ಯುಲರ್ ಕಸ್ಟಮರ್ ಆಗಿ, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೀಡ್.
So if I get validation from, if a new businessman gets a validation outside, then they may not need customers from close, already established ಆಗ್ಬಿಟ್ಟಿರ್ತಾರೆ. ಬಟ್ ನಾವು ಬೆಳೀತಾ ಇರೋರ್ಗೆ, ನಮ್ಮ ಒಳಗಡೆ ಇರೋರೇ ನಾವು ಸಹಾಯ ಮಾಡಿದ್ರೆ, that means a lot actually. So that's what I wanted to do. ಓ ಎಕ್ಸಲೆಂಟ್. ಇನ್ನೊಂದು ಆಕ್ಚುಲಿ ನಾನು ಕೇಳಬೇಕಂತ ಇದ್ದೆ, ನೀವು ಇದನ್ನು ಮುಂದಿನ ಪ್ಲಾನ್ ಏನಿದೆ ನಿಮ್ದು ಈ ಬಿಸ್ನೆಸ್ ಬಗ್ಗೆ? ಅಫ್ಕೋರ್ಸ್ ಯು ವಾಂಟ್ ಟು ಗ್ರೋ ಫಾರ್ ಶ್ಯೂರ್, ಬಟ್ ಬಿಸೈಡ್ಸ್ ಏನು ಅಂದ್ರೆ ಯಾವ ತರ ಗ್ರೋತ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? One is I want to manufacture more, or rather get into more core manufacturing of various things, and the second thing is I want to sell outside. Of course, ತುಂಬಾ ನಮ್ಮ ಭಾರತೀಯರಾಗ್ಲಿ, even foreigners ಗೂನು ನಮ್ಮ ಇಂಡಿಯನ್ ಕಲ್ಚರ್ ಇವಾಗ ಗೊತ್ತಾಗಿದೆ. They want to wear, they want to feel. So I want to also start exporting. So that is a thing, and there is a third one, and I want to grow in scale, obviously, that you understand. I want to increase my business. Yes. But there is a third surprise element. I would like to inform that soon, or bring it to you soon. Okay. I'm working on something, and definitely I will bring Definitely. Please do share with us. So we look forward to that surprise, thing what you're planning right now. So ಅಷ್ಟು ಹೇಳ್ತಾ, ಆಲ್ಮೋಸ್ಟ್ ವಿ ಆರ್ ಥ್ರೂ ಫಾರ್ ಟುಡೇಸ್ ಶೋ, ಪ್ರಿಯಾ ಅವರೇ. ಸೊ ತುಂಬ ಥ್ಯಾಂಕ್ಸ್, ಆ್ಯಂಡ್ ಯು ಶೇರ್ಡ್ ಯುವರ್ ಬ್ಯೂಟಿಫುಲ್ ಜರ್ನಿ ಅಬೌಟ್ ದಿಸ್ ಪ್ರಿಯಾ ಆ್ಯಂಡ್ ಇತಿ, ಆ್ಯಂಡ್ ಆಲ್ಸೋ ಯು ಶೇರ್ಡ್ ಯುವರ್ ಎಕ್ಸ್ಪೀರಿಯನ್ಸ್. ಈ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಆಯಿತು, ಈವನ್ ಯು ಡಿಸ್ಪ್ಲೇಡ್ ಸಮ್ ಆಫ್ ದ ಪ್ರಾಡಕ್ಟ್ಸ್. ದಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೇನೆ. ಸೊ ಹಾಗೆ ನಮ್ಮ ಪ್ರೇಕ್ಷಕರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ, ಯಾಕಂದರೆ ಒಳ್ಳೆ ಕಮೆಂಟ್ ನೀವು ಮಾಡಿದ್ದೀರಾ. ಈ ಥರ ಕಮೆಂಟ್ ಮಾಡ್ತಾ ಇರಿ, ನಮ್ಮ ಗೆಸ್ಟ್ ಅವರಿಗೂ ತುಂಬ ಸಪೋರ್ಟ್ ಆಗುತ್ತೆ. ಮೊರಲಿ ದೇ ಆರ್ ಸಪೋರ್ಟೆಡ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಕನ್ನಡವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ, ಹಾಗೆ ಹಂಚ್ಕೊಳ್ಳಿ ನಮ್ಮ ಕನ್ನಡವಾಣಿ ಚಾನಲ್ ಲಿಂಕನ್ನು. ಸೊ ಮುಂದಿನ ತಿಂಗಳು ಮತ್ತೊಂದು ವಿ ಬಿ ಎಫ್ ಅವರ ಬಿಸ್ನೆಸ್ ವರ್ಟಿಕಲನ್ನು ತೊಗೊಂಡು ಬರ್ತಾ ಇದ್ದೀನಿ. ಆದರೆ ಮುಂದಿನ ವಾರ ಐ ವಿಲ್ ಬಿ ಟ್ರಾವೆಲಿಂಗ್. ಸೊ ಮುಂದಿನ ವಾರ ಒಂದು ಪ್ರೀಮಿಯರ್ ಶೋ ಒಂದು ರಿಲೇ ಮಾಡ್ತೀನಿ, ಯಾವುದಾದ್ರೂ ಒಂದು ಓಲ್ಡ್ ಶೋ. ಆ್ಯಂಡ್ ಡೆಫಿನೆಟ್ಲಿ ವಿಮೆನ್ಸ್ ಡೇ ವಿಚ್ ಇಸ್ ಮಾರ್ಚ್ 8th ಖಂಡಿತವಾಗಿ ನಮ್ಮ ಜೊತೆ ಇನ್ನೊಬ್ಬರು ಮಹಿಳೆ ಅತಿಥಿ ಇದ್ದಾರೆ, ಅವ್ರದ್ದು ಒಂದು ಅಕಂಪ್ಲಿಷ್ಮೆಂಟ್ ಇದೆ. ಸೊ ವಿ ವಿಲ್ ಬಿ ಬ್ರಿಂಗಿಂಗ್ ಹರ್. ಸೊ ಅದಕ್ಕೆ ನಾನು ನಿಮ್ಮ ಪೋಸ್ಟರ್ ಎಲ್ಲ ನಾನು ಹಂಚ್ಕೊಳ್ತೀನಿ. ಸೊ ಕನ್ನಡವಾಣಿಗೆ ಸಪೋರ್ಟ್ ಮಾಡ್ತಾ ಇರಿ. ಅಷ್ಟು ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಈ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ಸೊ VBF ಕೂಡ ನೀವು ವಿಪ್ರಾ ಬಿಸ್ನೆಸ್ ಫೋರಮ್, ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್ ಫೋರಮ್ ವಿಚ್ ಈಸ್ ಇನ್ ಬ್ಯಾಂಗ್ಳೂರ್. ಈ ಥರ ಒಂದು ಸ್ಮಾಲ್ ಬಿಸ್ನೆಸ್ ಸ್ಕೇಲ್ ಆಯಿತು ಅಥವಾ ನಮ್ಮ ಮೀಡಿಯಮ್ ಸ್ಕೇಲ್ ಬಿಸ್ನೆಸಸ್ ಎಲ್ಲ ಒಬ್ರಿಗೊಬ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅಷ್ಟು ಹೇಳ್ತಾ ರಾಜೀವ್ ಕುಲಕರ್ಣಿ ಸೈನ್ ಆಫ್ ಮಾಡ್ತೀನಿ. ಆದರೆ ಒಂದೇ ಒಂದು ಮಾತು ಹೇಳಿ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಹೇಳ್ತೀನಿ. ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. La 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 la.